ಅಟ್ಲೀಸ್ಟ್ ವಾಯ್ಸ್ ಕ್ಲಿಯರ್ ಆಗಿದ್ರೆ ಸಾಕು. ಓಕೆ, ಸೊ ರಕ್ಷಕ ಕಾಯುವವನು, ರಿವರ್ಸ್ ಆರೋ ಮಾರ್ಕ್ ಹಾಕೊಂಡು ಕಾಯಲ್ಪಡುವವರು ರಕ್ಷಿಕ. ಅವನು ರಕ್ಷಕ. ಏನು ಗೊತ್ತಾಗಿಲ್ಲ. ಒಂದನೇದಾಯ್ತು ಅವನ ಮಕ್ಕಳು ಅಷ್ಟೇ ಬರ್ಕೊಂಡಿರೋದು. ಮತ್ತೆ ಅವನ ಮಕ್ಕಳು ಅದಾದ್ಮೇಲೆ ನಾವು ಅವನಿಗೆ ಶಿಶು ಅಲ್ವಾ, ಬೇಕಾದ್ರೆ ಶಿಶು ಅಂತ ಬರ್ಕೊಳ್ಳಿ ಸಾಕಷ್ಟೇ. ಸೆಕೆಂಡ್ ಒನ್ ರಕ್ಷಕ. ರಕ್ಷಕ ಕಾಯುವವನು ಕಾಯಲ್ಪಡುವವರು. ರಕ್ಷಕ. ಓಕೆ, ಫಾರ್ವರ್ಡ್ ಇದು ಆರೋ ಮಾರ್ಕ್ ಹಾಕಿ ಕಾಯುವವನು. ಕಾಯುವವನು. ಬ್ಯಾಕ್ವರ್ಡ್ ಆರೋ ಮಾರ್ಕ್ ಹಾಕಿ ಕಾಯಲ್ಪಡುವವರು. ಕಾಯಲ್ಪಡುವವರು. ಅಗೇನ್ ಬ್ಯಾಕ್ವರ್ಡ್ ಆರೋ ಮಾರ್ಕ್ ಹಾಕಿ ರಕ್ಷಿಕ. ರಕ್ಷಿಕ. ಅವನು ರಕ್ಷಕ, ನಾವು ರಕ್ಷಿಕ. ಅವನು ತಂದೆ ತಾಯಿ, ನಾವು ಶಿಶು. ಬೇಕಾದ್ರೆ ಜಗತ್ಪಿತ ಜಗನ್ಮಾತ ಆದ್ಮೇಲೆ ಮಕ್ಕಳು, ಅವನ ಮಕ್ಕಳು ಆದ್ಮೇಲೆ ಬ್ಯಾಕ್ವರ್ಡ್ ಆರೋ ಮಾರ್ಕ್ ಹಾಕೊಂಡು ಶಿಶು ಅಂತ ಬರ್ಕೊಳ್ಳಿ. ಶಿಶು. ಮೂರನೇದು ಅವನು ಶೇಷಿ. ಪರಮಾತ್ಮ ಶೇಷಿ. ಫಾರ್ವರ್ಡ್ ಆರೋ ಮಾರ್ಕ್ ಯಜಮಾನ. ಯಜಮಾನ. ಬ್ಯಾಕ್ವರ್ಡ್ ಆರೋ ಮಾರ್ಕ್ ನಾನು ಅವನ ವಸ್ತು. ನಾನು ಅವನ ವಸ್ತು. ಬ್ಯಾಕ್ವರ್ಡ್ ಆರೋ ಮಾರ್ಕ್ ಶೇಷ. ಶೇಷ. ತಂದೆ ತಾಯಿ, ಜಗತ್ಪಿತ ಜಗನ್ಮಾತ, ನಾನು ಅವನ ಮಗು, ಶಿಶು. ರಕ್ಷಕ ಕಾಯುವವನು, ಕಾಯಲ್ಪಡುವವನು, ಮತ್ತೆ ರಕ್ಷಿಕ. ಶೇಷಿ ಯಜಮಾನ, ನಾನು ಅವನ ವಸ್ತು, ಶೇಷ. ಕ್ಲಿಯರ್? All the 3 points. 4th point, ಭರ್ತಾ. ಭರ್ತಾ. ಫಾರ್ವರ್ಡ್ ಆರೋ ಮಾರ್ಕ್ ಹರಿಸುವವನು. ಹರಿಸುವವನು. ಏನಾಗೋಗಿದೆ ಗೊತ್ತಾ ಸ್ಮಿತಾ ಪ್ರಾಬ್ಲಮ್? ಐ ಡೋಂಟ್ ನೋ ನೌಡೇಸ್ ಎಲ್ಲ ಏನಾದ್ರೂ ಕಲ್ಮಶ ಇದೆಯೋ ಏನೋ ಗೊತ್ತಿಲ್ಲ. ಈಗ ಫಂಕ್ಷನ್ ಕಂಟಿನ್ಯೂಸ್ ಆಗಿತ್ತಲ್ವಾ, ಎಂತೋ ಆಕಲು ಬೆಳೆದೆಲೆ ಎಲ್ಲ ಮಿಕ್ಕಿತ್ತು. ಆ ಕೆಲ್ಸದೊಳಗ್ ಕೊಡಕ್ಕೆ ಅಂತ ಎಲ್ಲಾರನ್ನು ತೊಳೆದು ಬಿಟ್ಟು ದೀಪ ಏನ್ ಮಾಡಿದ್ರು, ಅಡಿಗೆ ಮನೆ ಸ್ಲ್ಯಾಬ್ ಮೇಲೆ ಇಟ್ಟಿದ್ಲು, ಕಿಚನ್ ಸ್ಲ್ಯಾಬ್ ಪೈನ. నిన్న రాత్రి ఇది వేసుకొట్టుకుంటుంది, డైజెషన్ బాగా ఇచ్చింది అని ఉత్తగా ఊరికే నమిలి తిన్నాను. పొద్దున్నే లేస్తే ನಾಲ್ಗೆಲ್ಲ ದಪ್ಪ ಆಗೋಗಿದೆ. ಐ ಆಮ್ ನಾಟ್ ಏಬಲ್ ಟು ಪ್ರೊನೌನ್ಸ್ ಇಟ್ ಪ್ರಾಪರ್ಲಿ. ಕಷ್ಟ ಪಡ್ತಾ ಉಂಟು. ಅಲರ್ಜಿ ಸರ್, ಅಲರ್ಜಿ ಆಗಿರುತ್ತೆ. ನೀವು ಅವಿಲ್ ಹಾಕೊಳ್ಳಿ ಸರ್. ಅಮ್ಮನ್ಗೆ ಹೇಳಿದ್ರೆ ಸರಿ ಬೈತಾರೆ, ಬೆಳಗಾಗಿ ಸುಪ್ರಭಾತ ಆಗುತ್ತೆ ನಮ್ಗೆ. ನೀನು ನ್ಯಾಮನದೆಲ್ಲ ತಿನ್ನೋ ಅಂದ ಕಂಡ್ಕೊಂಡಿದ್ನೆಲ್ಲ ಹೇಳಿಲ್ವ ನಿಂಗೆ ಮುಟ್ಬೇಡ ಅದನ್ನ ಅಂತ.
ಅದೇಮ ಇಂದು ತಿಳಿದು ಬಾಯೇ ನೊಳಿತಾ ಇಲ್ಲ. ಹ. ಅದು ಅದೇನೆಲೆನೋ ಒಂದ್ 12 ಎಲೆ ಇತ್ತು. ನಾನು ಬಾಯಿ ಮುಚ್ಕೊಂಡಿಲ್ದೆ 12 ಎಲೆನೂ ಮಡ್ಚ್ಬಿಟ್ಟು ಹಾಕೊಂಡ್ಬಿಟ್ಟೆ. ಅದೇ ಅಲ್ಲ ತುಂಬಾ ಚೆನ್ನಾಗಿದೆ ಘಮ ಘಮ ಅಂತ. ನಾನ್ ಎಲೆನೇ ಹಾಕಲ್ಲ ನಾನು. ಅದು ಸುಣ್ಣ ಅಡಿಕೆ ಅದೆಲ್ಲ ಏನು ಹಾಕಲ್ಲ. ಬಾಣಂತಿರೆ 12 ಹಾಕೊಳಲ್ಲ. ಒಟ್ಟಿಗೆ 12 ಹಾಕೊಂಡ್ರೆ ಯಾರಿಗಾದ್ರೂ ದಪ್ಪ ಆಗದೆ ಇರೋದು. ಒಂದ್ ಹಾಕೊಂಡ್ರೆ ದಪ್ಪ ಆಗುತ್ತೆ. ಹ್ಮ್ 12 ಹಾಕೊಂಡಿದ್ದಾರೆ ಅಂದ್ರೆ ದಪ್ಪ ಆಗದೆ ಇರುತ್ತೆ ಸರ್. ಆಗುತ್ತೆ ಅದಿನ್ನು 2 ದಿನ ಆಗುತ್ತೆ. ಊಟ ಮಾಡೋ ಸೇರಲ್ಲ. ಖಾರ ಬಿಡಿದ್ರೆ ಆಗಲ್ಲ ನೋಡಿ. ಇನ್ನೂ ಓ ರಾಮ ಯಾಕೆ ಹೇಳ್ತೀರಾ? ಇವತ್ ಬೆಳಿಗ್ಗೆ 4 ಐ ಗಾಟ್ ಅಪ್ at 4 o'clock. 4:15 ಇಂದ ಬಾಯಿ ಸರಿ ಮಾಡ್ಕೊತಾನೆ ಇದೀನಿ. ಹೆಂಗಪ್ಪ ಪಾಠ ಮಾಡ್ಲಿ? ಉಪ್ಪು ಹಾಕಿ ನೀರ್ ಕುಡ್ದ ಇನ್ನ ವಾಂತಿ ಬರಕ್ಕ ಸ್ಮಿತಾ ಇದೆ ನೋಡಿ. I am feeling my whole tongue has been swollen so much. Not able to. ಮತ್ತೆ ಇಲ್ಲೆಲ್ಲ ನೋವು ಯಾಕೆ ಗೊತ್ತಾ? ಮಾತಾಡುವಾಗ ಹಲ್ಮಧ್ಯದಲ್ಲಿ ಇದು ಹೋಗ್ತಾ ಇದೆ. ಇನ್ನು 2 ದಿನ ಆಗುತ್ತೆ. ಹೋಗಕ್ಕೆ 2 ದಿನ ಬೇಕು. 2-3 ದಿನ ಬೇಕು. ಅಷ್ಟು ದಪ್ಪ ನಿಮ್ಗೆ ಆಗ್ಬೇಕು ಬಿಡಿ. ನೀವ್ ಅತಿ ಮಾಡಿದ್ದಕ್ಕೆ ಪನಿಷ್ಮೆಂಟ್. ನಮ್ಮಮ್ಮ ಏನಾದ್ರು ಗೊತ್ತಾದ್ರೆ ಸರಿಯಾಗಿ ತರಾಟಿಗೆ ತಗೋತಾರೆ. 12 ಯಾರು ತಿನ್ನಲ್ಲ ಸರ್. 1 ತಿನ್ನೋದೇ ಕಷ್ಟ. 12 ಅಂದ್ರೆ ನಿಜವಾಗ್ಲೂ ಗ್ರೇಟೇ ನೀವು. ತುಂಬಾ ಒಳ್ಳೇದಲ್ವಾ, ಡೈಜೆಷನ್ ಚೆನ್ನಾಗ್ ಆಗುತ್ತೆ ಅಂತ. ಆದ್ರೆ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ. ನೆನೆ ಕೇಳಿದ್ರೆ ಅಲ್ಲಿಗೂ ಮಲಗೋಕ್ ಮುಂಚೆ ಏನ್ ಬಾಯಲ್ಲಿ ಅಂದ್ರು. ಏನೂ ಇಲ್ಲ ಅನ್ಬಿಟ್ಟೆ. ಹೇಳಲಿಲ್ಲ ಅವ್ರಿಗೆ. ಅವಳಿಗೂ ಗೊತ್ತಿಲ್ಲ ನನ್ ಹೆಂಡತಿಗೆ. ಅವಳು ಗೊತ್ತಾದ್ರೆ ಫಸ್ಟ್ ತಗೊಂಡ್ ಹೋಗಿ ನಮ್ಮ ಅಮ್ಮನಿಗೆ ಹೇಳ್ತಾಳೆ, ಏನೇನೋ ವಕ್ರ ಮಾಡ್ಕೋತೀಯ ನೀನು, ನಿನ್ನ ನೋಡ್ಕೊಳಕ್ ಆಗಲ್ಲ, ಬೇರೆ ಮನೆಗ್ ಹೋಗ್ಬಿಡು ಅಂತ ಶುರು ಮಾಡ್ಬಿಡ್ತಾರ ನಮ್ಮ. ಒಂದು ವಿಳ್ಳೆದೆಲೆ ಹಾಕೊಳ್ಳೋದಕ್ಕೆ ಇನ್ನು ರಾಧಾ ಅಂತ ಮನೆಯಲ್ಲಿ. ಅದಕ್ಕೆ ಭಯ ಆಗ್ತಾ ಇದೆ. ಅವ್ರು ಹೇಳೋ ಹೊತ್ತಿಗೆ ಬಾಯಿ ಸರಿ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಪಾಠ ಆದ್ರೆ ಒಂದ್ ಸ್ವಲ್ಪ ಬಾಯಿ ಅಲ್ಲಿಗೂ ಕಂಡುಹಿಡಿತಾರೆ. ಏನ್ ಮಾತಾಡೋ ತರ ಮಾತಾಡ್ತಾ ಇಲ್ಲ, ಹೆಂಗಿಗೋ ಇದೆ ಮಾತುಗಳು ಅಂತ. She'll come to know. I'm scared not of nothing. I'm scared of my mother than my speech. ಇವತ್ತು ಮೌನವ್ರತ ಸರ್. Class ಅದೇ ಹೆಂಗ್ ಗೊತ್ತಾ ಇವತ್ತು ನಿಮ್ ಕ್ಲಾಸ್ ಆದ್ಮೇಲೆ again I have got class at 11 o'clock. ಭರತನಾಟ್ಯಂ ಸ್ಟೂಡೆಂಟ್ಸ್ will come. ನಟುವಾಂಗ ಹೆಂಗ್ ಮಾಡ್ಲಿ ಗೊತ್ತಾಗ್ತಾ ಇಲ್ಲ. I had to render the bowls. ಅದೇ ಭಯ ಆಗ್ತದೆ. ಧಳಂ ಕೂತಾಕದಿ ಕೂತಾಕಸದಿ ಗಿಣ ತೋಮ ಅಂತ ಹಿಂಗ್ ಹೇಳ್ತೀನೋ ಫಾಸ್ಟ್ ಆಗಿ ಬೇರೆ ಹೇಳ್ಬೇಕು. ನೋಡೋಣ. I will make a theory today to them. ಲಾಸ್ಟ್ ಸರ್ ಹೇಳಿದ್ರಲ್ಲ ಜತಿ ಸ್ವರ ಮಾಡಿಸ್ತೀನಿ ಅಂತ. ಸಡನ್ ಥಿಯರಿ ಅಂತಾರಲ್ಲ ಅಂತಾರ ಅವ್ರು. ನನ್ ಪ್ರಾಬ್ಲಮ್ ನನಗೆ. I never do that. I got tempted yesterday. ಗ್ರೀನ್ ಆಗಿ ಎಲ್ಲ ಸ್ಲ್ಯಾಬ್ ನಲ್ಲಿ ಇಟ್ಟಿದ್ರಲ್ವಾ ತೊಳೆದು, ಆಹಾ ಎಷ್ಟ್ ಚೆನ್ನಾಗಿದೆ ಅಂತ. ಸುಣ್ಣ ಎಲ್ಲ ಅಡಿಕೆ ಇಲ್ಲ, ಸುಣ್ಣ ಎಲ್ಲ ಮಡ್ಚಿ ಅದು ಇದನ್ನು ತೆಗಿಲಿಲ್ಲ. ಒಳ್ಳೆ ಮೇಕೆ ತರ ಮೇದ್ಬಿಟ್ಟೆ. ಐ ಡೋಂಟ್ ನೋ sometimes. ಅದೇ no, there's a vidhi vidhana for everything. If we do it in a different way, it might be a good. ಅದಕ್ಕೆ ಏನಕ್ಕೆ ಹೇಳಕ್ ಬಂದೆ ಅಂದ್ರೆ, ವಸ್ತು ಒಳ್ಳೇದಾದ್ರೂ the way how it has to be consumed. If we don't consume it in that way, then it is wrong. Even in Bhagavatam, see, when you don't find a proper meaning, or when you don't consume it, any chapter for that matter, in a proper way, then there will be always a confusion in understanding the meaning. So from the day when this is what I say, ಸ್ತುತಿನ ನಾ ಇದೇ ಹೇಳ್ತಾ ಬರ್ತಾ ಇದ್ದೀನಿ. When you don't understand, please stop me so that you clear it ಅಂತ ಅಲ್ವಾ? This is the best example. If I don't, ವಿಳ್ಳೆದೆಲೆ ಎಷ್ಟು ಒಳ್ಳೇದು.
ಡೈಜೆಷನ್ ತುಂಬಾ ಒಳ್ಳೇದು, ವೆರಿ ಗುಡ್. ಬಟ್ ಅದಕ್ಕೆ ಸರಿಯಾದ ಸುಣ್ಣ, ಸರಿಯಾದ ಅಡಿಕೆ ಅದೆಲ್ಲ ಇಲ್ದೆ ಸುಮ್ನೆ ಹೆಂಗೆಂಗೋ ಎದ್ವಾ ತದ್ವಾ ಬಾಯಲ್ಲಿ ಹಾಕೊಂಡ್ ನಮ್ಳಿದ್ರೆ ಇಟ್ ನೀಡ್ ನಾಟ್ ಬಿ 12. ಎಷ್ಟು ಆಡ್ ಮಾಡಿದ್ರು ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕಿತ್ತಲ್ವಾ ಸರ್? ಇಲ್ಲ, ಐ ಗಾಟ್ ಟೆಂಪ್ಟೆಡ್ ಸೋ ಮಚ್. ಆಲ್ 12 or 13 12 ಸರ್ ಅತಿ. ನಂಗೆ ತುಂಬಾ ಆಸೆ ಆಯ್ತು, ತಿಂತಿಟ್ಬಿಟ್ಟೆ. ತುಂಬಾ ಚೆನ್ನಾಗಿದೆ ಅಂತ. ಖಾರ ನನ್ಗೆ ಬಿಡ್ಲೇನ ಬಿಡಮ್ಮ ಸತ್ಯ. ಅಲ್ಲ ಸರ್, ಯಾರೋ ಹೇಳ್ತಾ ಇದ್ರು ಸ್ವೀಟ್ ತುಂಬಾ ತಿನ್ಸಿ ಯಾರೋ ಸಾಯಿಸ್ಬಿಟ್ಟಿದ್ರಂತೆ. ನಾನ್ ನಂಬ್ಲಿಲ್ಲ, ಈಗ ನಂಬಬೇಕಾಗ್ತಿದೆ ಅಲ್ವಾ? ಕಂಟಿನ್ಯೂಸ್ ಆಗಿ ತುಂಬಾ ಕುಕ್ಕಿ ಸತ್ತೋದ್ರಂತೆ ಅವರು. ಹಿಂಗ್ ಮಾಡ್ಕೊಂಡ್ರೆ ಮತ್ತೆ ನಂಬಬೇಕಾಗ್ತಿದೆ. ಅದ್ ಯಾವ್ದು ಸಮ್ ಕಂಟ್ರಿ, ಅನುರಾಧ mami, what you say is correct. You are supposed to eat salt if you do any mistake. More salt. ಉಪ್ಪು ತಿಂದೆ ಹೋಗ್ಬಿಡ್ತಾರಂತೆ. ಬಟ್ ಉಪ್ಪನ್ನ ಇಡ್ತಾರ ಅವ್ರ ಮುಂದೆ, ತಿನ್ನು ಉಪ್ಪು, ಕುಡಿ ನೀರ್ನ ಕುಡಿ ಅಂತ. ಫೈನಲಿ ಅದೇ ಯಾವ್ದು ತುಂಬಾ ಒಳ್ಳೇದಲ್ಲ ಅನ್ನೋದು ಗೊತ್ತಾಗ್ತದೆ. ಅವಳು ಗೊತ್ತಾದ್ರೆ ಅವಳು ಬೈತಾಳೆ. ಅಪ್ಪ ಏನು ಬೈಯಲ್ಲ, ಹೋಗ್ಲಿ ಬಿಡಿ ಅವನೇ ಅನುಭವಿಸ್ತಾ ಇದ್ದಾನೆ, ನೀವ್ ಬೇರೆ ಮಧ್ಯದಲ್ಲಿ ಅಂತ. ನಮ್ಮಮ್ಮ ಅವ್ರನ್ನು ಸೇರ್ಸಿ ಬೈತಾರೆ. ನಿಮ್ಗೇನ್ ಗೊತ್ತು, ನಿಮ್ ಮಗ ಮಾಡ್ಕೊಳೋ ಅಂಗಚೇಷ್ಟೆ, ಅವನನ್ನ ಸೇರ್ಸಿ ನಾವೇ ನೋಡ್ಕೋಬೇಕು, ನೀವ್ ನೋಡ್ಕೊಳ್ಳಿ ನಿಮ್ ಮಗನ್ನ ಅಂತ ನಮ್ಮ ಅಪ್ಪನಿಗೂ ಒಂದ್ ಬೈಗ್ಲೇ ಬಿಡ. ಅದಕ್ಕೆ ಈ ತರ ಡ್ಯಾಮೇಜಸ್ ಆದಾಗ ಐ ಟೆಲ್ ಓನ್ಲಿ ಟು ಮೈ ಫಾದರ್, ಬಿಕಾಸ್ he will give me some tablet without knowing. ಇಲ್ದಿದ್ರೆ ಅಮ್ಮ ಅಂತೂ ಬಿಡಲ್ಲ, ಜುಟ್ಟು ಜನವಾರ ಕಿತ್ತಾಕ್ತಾರ ಅವ್ರು. ಸೈಲೆಂಟ್ ಆಗಿ ಇರ್ತೀನಿ, ನೋಡೋಣ ಸರಿ ಹೋಗುತ್ತೇನೋ. ಶೇಷಿ ಗೊತ್ತಾಯ್ತಾ? ಶೇಷಿ ಯಜಮಾನ, ನಾವು ಅವನ ವಸ್ತು, ಅಥವಾ ನಾವು ಅವನ ಸರ್ವೆಂಟ್ ಅಂತಾದ್ರೂ ಹಾಕೋಬಹುದು. ಇಫ್ ಯು ವಾಂಟ್ ಟು ಬಿ ವೆರಿ ಕ್ಲಿಯರ್, put it in a bracket after Shesha, servant. Owner and servant. Owner or slave. And mind it, slave is a word, it is used in a very respectful way. English ಅಲ್ಲಿ slave ಅಂದ್ರೆ ಅಡಿಯಾಳು ಅಂತ ನಾವು ಅಂತೀವಲ್ಲ, ನೋ, ಆ ತರ ಅಲ್ಲ. Here slave means you are an eternal slave to Lord Srimanarayana. Next, fourth one, bharta, ಭರಿಸುವವನು. Reverse arrow mark. ನಮ್ಮ ಭಾರವನ್ನು ಅವನ ಮೇಲೆ ಇರಿಸುವವರು. ನಮ್ಮ ಭಾರವನ್ನು ಅವನ ಮೇಲೆ ಇರಿಸುವವರು. ನಮ್ಮ ಭಾರವನ್ನು ಅವನ ಮೇಲೆ ಇರಿಸುವವರು. ಅಗೇನ್ ರಿವರ್ಸ್ ಆರೋ ಮಾರ್ಕ್, ಭಾರ್ಯ. ತಂದೆ ತಾಯಿ, ಜಗತ್ಪಿತ ಜಗನ್ಮಾತಾ, ನಾವು ಅವನ ಮಕ್ಕಳು. ಶಿಶು ರಕ್ಷಕಃ, ಕಾಯುವವನು, ನಾವು ಕಾಯಲ್ಪಡುವವರು. ರಕ್ಷಿಕಃ ಶೇಷಿ, ಯಜಮಾನ ಓನರ್, ನಾವು ಅವನ ವಸ್ತು ಸ್ಲೇವ್ ಸರ್ವೆಂಟ್ ಅಥವಾ ಶೇಷಿ, ನಾವು ಅವನಿಗೆ ಶೇಷಿ. ಭರ್ತ ಭರಿಸುವವರು, ನಮ್ಮ ಭಾರವನ್ನು ಅವನ ಮೇಲೆ ಇರಿಸುವವರು భార్య. రివర్స్ ఆరో మార్కు చాలా ముఖ్యం ఇక్కడ. నేను చెప్పాను కదా, టూ-వే ట్రాఫిక్, దట్స్ వై. ఫిఫ్త్ వన్, ಅವನು ನಮ್ಮ ಜ್ಞೇಯ. ಅವನು ನಮ್ಮ ಜ್ಞೇಯ. ಫಾರ್ವರ್ಡ್ ಆರೋ ಮಾರ್ಕ್, ನಮ್ಮ ಅರಿವಿಗೆ ಅವನೇ ವಿಷಯ. ನಮ್ಮ ಅರಿವಿಗೆ ಅವನೇ ವಿಷಯ.
ಜ್ಞೇಯ ಫಾರ್ವರ್ಡ್ ಮಾರ್ಕ್ ನಮ್ಮ ಅರಿವಿಗೆ ಅವನೇ ವಿಷಯ. ಬ್ಯಾಕ್ವರ್ಡ್ ಮಾರ್ಕ್ ಜ್ಞಾತ 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 ಏನ್ ಸರ್ ಅದು? ಜ್ಞೇಯ ಫಾರ್ವರ್ಡ್ ಮಾರ್ಕ್ ನಮ್ಮ ಅರಿವಿಗೆ ಅವನೇ ವಿಷಯ. ಬ್ಯಾಕ್ವರ್ಡ್ ಮಾರ್ಕ್ ನಾವು ಜ್ಞಾತ ಜ್ಞಾತ ಜ್ಞಾತ. ಒನ್ ಮೋರ್ ಬ್ಯಾಕ್ವರ್ಡ್ ಮಾರ್ಕ್ ನಮ್ಮ ವಿಷಯಕ್ಕೆ ಅವನದೇ ಜ್ಞಾನ. ನಮ್ಮ ವಿಷಯಕ್ಕೆ ಅವನದೇ ಜ್ಞಾನ. ಅವನು ಜ್ಞೇಯನಾದ್ರೆ ನಾವು ಜ್ಞಾತರು. ನಮ್ಮಲ್ಲಿರುವ ಜ್ಞಾನ ಅವನೇ. ಓಕೆ, ಐದಾಯ್ತಾ? ಸಿಕ್ಸ್ತ್ ಒನ್ ಸ್ವಾಮಿ. ಸ್ವಾಮಿ ಅವನು ನಮ್ಮ ಧಾತ ವಿಧಾತ. ಧಾತ / ವಿಧಾತ. ತಮಿಳಲ್ಲಿ சொல்லணும்னா தலைவன். ತಮಿಳಲ್ಲಿ ಹೇಳ್ಬೇಕು ಅಂದ್ರೆ தலைவன் ಅಂತೀವಿ ಅಲ್ವಾ? ಅವನು ನಮ್ಮ ಧಾತ ವಿಧಾತ. ಫಾರ್ವರ್ಡ್ ಮಾರ್ಕ್ ಅಲ್ಲಿ ಬರ್ಕೊಳ್ಳಿ. ಸ್ವಾಮಿ ಫಾರ್ವರ್ಡ್ ಮಾರ್ಕ್ தலைவன். ಅವನು ನಮ್ಮ ಧಾತ ವಿಧಾತ. ರಿವರ್ಸ್ ಮಾರ್ಕ್ ನಾನು ಅವನ ಸೊತ್ತು. ನಾನು ಅವನ ಸೊತ್ತು. ಅಗೇನ್ ಬ್ಯಾಕ್ವರ್ಡ್ ಮಾರ್ಕ್ ನಾನು ಅವನಿಗೆ ಮೀಸಲಾದವನು. ನಾನು ಅವನಿಗೆ ಮೀಸಲಾದವನು. ಓಕೆ, ಅವನು ಸ್ವಾಮಿ, தலைவன் ಫಾರ್ವರ್ಡ್ ಮಾರ್ಕ್ ಅಲ್ಲಿ தலைவன். ನಾನು ಅವನೇ ಧಾತ ವಿಧಾತ. ರಿವರ್ಸ್ ಮಾರ್ಕ್ ನಾನು ಅವನ ಸೊತ್ತು. ಹಾಗೆ ರಿವರ್ಸ್ ಮಾರ್ಕ್ ನಾನು ಅವನಿಗೆ ಮೀಸಲಾದವನು. ಸೆವೆಂತ್ ಒನ್ ಅವನು ಆಧಾರ. ಆಧಾರ ನಮ್ಮನ್ನು ಧರಿಸುವವನು. ಫಾರ್ವರ್ಡ್ ಮಾರ್ಕ್ ನಮ್ಮನ್ನು ಧರಿಸುವವನು. தாங்குறவன். தமிழ்ல சொல்லணும்னா தாங்குறவன். நம்மள தாங்குற இனியாவன் தாங்குறவன், ಧರಿಸುವವನು. ರಿವರ್ಸ್ ಮಾರ್ಕ್ ಧರಿಸಲ್ಪಡುವವರು. ನಾವು ಧರಿಸಲ್ಪಡುವವರು. தாங்குபவர்கள். தாங்குறவன் தாங்குபவர்கள். ನಮ್ಮನ್ನು ಧರಿಸಲ್ಪಡುವವನು. ನಾವು ಧರಿಸಲ್ಪಡುವವರು. ರಿವರ್ಸ್ ಮಾರ್ಕ್ ಆಧೇಯ. ಅವನು ಆಧಾರ,
ನಾವು ಆಧೇಯ. ನೆಕ್ಸ್ಟ್ 8th one, ಆತ್ಮ. ಆತ್ಮ. ಫಾರ್ವರ್ಡ್ ಆರೋ ಮಾರ್ಕ್. ಅವನು ನಮ್ಮ ಅಂತರಾತ್ಮ. ಅವನು ನಮ್ಮ ಅಂತರಾತ್ಮ. ಬ್ಯಾಕ್ವರ್ಡ್ ಆರೋ ಮಾರ್ಕ್. ನಾವು ಅವನ ದೇಹ. ನಾವು ಅವನ ದೇಹ. ಅಗೇನ್ ಬ್ಯಾಕ್ವರ್ಡ್ ಆರೋ ಮಾರ್ಕ್. ನಮ್ಮ ಆತ್ಮ ಅವನ ಶರೀರ. ನಮ್ಮ ಆತ್ಮ ಅವನ ಶರೀರ. ಸಿಕ್ಸ್ತ್ ಒನ್, ಸ್ವಾಮಿ. ಫಾರ್ವರ್ಡ್ ಆರೋ ಮಾರ್ಕ್. ತಲೈವನ್. ಅವನು ಧಾತ ವಿಧಾತ. ನಾವು ಅವನ ಸೊತ್ತು. ಬ್ಯಾಕ್ವರ್ಡ್ ಆರೋ ಮಾರ್ಕ್. ನಾವು ಅವನಿಗೆ ಸೊತ್ತು, ಅವನಿಗೆ ಮೀಸಲಾದವರು. 8th one, ಅವನು ಆಧಾರ. ಸಾಂಗರವನ್, ಧರಿಸುವವನು. ನಾವು ಧರಿಸಲ್ಪಡುವವರು. ಬ್ಯಾಕ್ವರ್ಡ್ ಆರೋ ಮಾರ್ಕ್. ಅಗೇನ್ ಬ್ಯಾಕ್ವರ್ಡ್ ಆರೋ ಮಾರ್ಕ್. ಆಧೇಯ. ಓಕೆ. ಅವನು ಆತ್ಮ. ಅವನು ಎಲ್ಲರ ಅಂತರಾತ್ಮ. ಬ್ಯಾಕ್ವರ್ಡ್ ಆರೋ ಮಾರ್ಕ್. ನಾನು ಅವನ ದೇಹ. ನನ್ನ ಆತ್ಮ ಅವನಿಗೆ ಶರೀರ. ಲಾಸ್ಟ್ ಒನ್, 9th one, ಭೋಕ್ತ. ಭೋಕ್ತ. ಫಾರ್ವರ್ಡ್ ಆರೋ ಮಾರ್ಕ್. ನನ್ನನ್ನು ಅನುಭವಿಸುವವನು. ನನ್ನನ್ನು ಅನುಭವಿಸುವವನು. ಬ್ಯಾಕ್ವರ್ಡ್ ಆರೋ ಮಾರ್ಕ್. ನಾನು ಅನುಭವಿಸಲ್ಪಡುವವನು. ಅನುಭವಿಸಲ್ಪಡುವವನು. ಭೋಕ್ತವ್ಯ. ಭೋಕ್ತವ್ಯ / ಭೋಕ್ತೃತ್ವ. ಎರಡೂ ನಮಗೆ ಹೇಳೋದು. ಅವನ್ ಬರೀ ಭೋಕ್ತ, ನಾವು ಭೋಕ್ತವ್ಯ, ಭೋಕ್ತೃತ್ವ. భోక్తవ్య, భోక్తృత్వ. ఈ సంబంధాలు మీరు పోగొట్టుకోనికి ప్రయత్నం చేసినా సరే, ఏమైనా కానీ, ఎన్ని జన్మమైనా మీరు తీసినా, ఏది జన్మమైనా తీసినా, ಯಕ್ಷ ಕಿನ್ನರ ಕಿಂಪುರುಷ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಸಕಲ ಚರಾಚರ ವಸ್ತು, ಸಿರಿಯ ಜಂತು ಸ್ಥಾವರ ಜಂಗಮಾದಿ ಸಕಲ ಚರಾಚರ ವಸ್ತುಗಳಿಗೂ the same formula applies. You cannot, have the diversified factor in these 9 types of sambandham that the Atma has got with Paramatma. Atma Paramatma, Atma Kalyana anta idana helodu. Atma sambandha anta idana helodu. Ella sambandhadigalu ಋಣದಿಂದ ಕರ್ಮದಿಂದ ನಮ್ಗೆ ಅಂಟ್ಕೊಳ್ತ್ವೆ. ಅದೇ ರೂಢ ಬಿಟ್ಕೋದಾಗ, ಕರ್ಮಾದಿಗಳು ಬಿಟ್ಕೋದಾಗ ಎಲ್ಲವೂ ಬಿಟ್ಟು ಹೋಗುತ್ತೆ, ಇನ್ಕ್ಲೂಡಿಂಗ್ ಅವರ್ ಓನ್ ಶರೀರ. ಬಟ್ ಕ್ಯಾನ್ ಯು ಲೀವ್ ದೀಸ್ ಸಂಬಂಧಮ್ಸ್? ಎಲ್ಲಾದ್ರೂ ಬಿಡಕ್ಕಾಗುತ್ತಾ? ದಿಸ್ ಇಸ್ ಅನ್ ಎಟರ್ನಲ್ ಸಂಬಂಧ ಫ್ರಮ್ ಅನಾದಿ ಕಾಲ. ಅವನ ತಂದೆ ತಾಯಿ, ಅವನ ಮಕ್ಕಳು ನಾವು. ಅವನ ರಕ್ಷಕ, ನಾನೇ ಅವನಿಗೆ ರಕ್ಷಿತ. ಅವನು ಶೇಷ, ನಾನು ಅವನು ಶೇಷಿ, ನಾನು ಅವನಿಗೆ ಶೇಷಭೂತ ವಸ್ತು. ಅವನು ಭರ್ತ, ನಾನು ಅವನ ಭಾರ್ಯ. ಅವನು ಜ್ಞೇಯ, ನನ್ನ ಅರಿವಿಗೆ ಅವನೇ ವಿಷಯ. ಆದ್ರೆ ನನ್ನ ಜ್ಞಾನದ ಒಂದು ಜಿಜ್ಞಾಸೆ ಅವನು, ನಾನು ಅದಕ್ಕೆ ಜ್ಞಾತನಾಗಿದ್ದೀನಿ. ಮೇಲು ಎಲ್ಲ ನೋಡಿ, ಎಲ್ಲ 2 way, 1 way ನಿಲ್ಲಿಸ್ತಾ ಇಲ್ಲ. ಅದೇ ನೀವು ನವವಿಧ ಭಕ್ತಿ 1 way ಅದು, ನಾಟ್ 2 way. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅದೆಲ್ಲ 1 way. ಭಗವಂತ ನಮ್ಮನ್ನ ಅರ್ಚನೆ ಮಾಡ್ತಾನ,
ಭಗವಂತ ನಮ್ಮಲ್ಲಿ ವಂದನೆ ಮಾಡ್ತಾನ? ಭಗವಂತ ದಾಸ್ಯ ತೋರಿಸ್ತಾನ? ಭಗವಂತ ಆತ್ಮನಿವೇದನೆ ಮಾಡ್ಕೋತಾನ? ಇಲ್ಲ. ನಾವು ಅವನಲ್ಲಿ ಹೋಗಿ ವಿನಿಯೋಗಿಸ್ಕೊತೀವಿ. ಬಟ್ ಇದೆಲ್ಲ ಟೂವೆ. ಅವನು ನಮಗೆ ಸ್ವಾಮಿ, ನಮಗ್ ದೊಡ್ಡವನು, ಅವನೇ ದಾತ ವಿಧಾತನ ಆದ್ರೆ ತಲೈವನ್. ನಾವು ಅವನಿಗೆ ಯಾವಾಗ್ಲೂ ಸೊತ್ತಾಗಿರ್ತೀವಿ. ಅವನು ಆಧಾರ, ನಾನು ಆಧೇಯ. ಅವನು ಅಂತರಾತ್ಮ, ನಾನು ಅವನಿಗೆ ಶರೀರ. ಕೊನೆಗೆ ಅವನು ಭೋಕ್ತ, ನಾನು ಭೋಕ್ತವ್ಯ ವಸ್ತು ಅಥವಾ ಭೋಕ್ತೃತ್ವ ವಸ್ತು. ಅರ್ಥ ಆಯ್ತಾ? This is the second part of Dhruva Stuti. First part, I think I have made you to write the 12th point. Alva? Yes. So this finishes the entire Dhruva Stuti. We haven't finished the chapter, but we finished the Dhruva Stuti. The last Stuti, that is, take down the textbook. Okay, 12th Stuti. Satyashisho hi bhagavan stava pada padmam ashistathanu bhajatah purusharthamurtehe asye apyevamarya bhagavan paripati dina ವಾಷ್ಣೇವ ವತ್ಸಕಮನುಗ್ರಹ ಕಾತರೋಸ್ಮಾನ್. ಆ ಒಂದು ಶ್ಲೋಕ ಅಲ್ಲಿಗೆ ಮುಗಿಯುತ್ತೆ. ಕರ್ತ ಭರ್ತ ಅನ್ನೋದು. ಈಗ ನಾವು ಧ್ರುವಸ್ತುತಿಯನ್ನ ಒಂದ್ಸಲ ಪೂರ್ತಿ ಹೇಳ್ಬೇಕು. ಓಕೆ, ದಟ್ ಇಸ್ ದ ವಿಧಾನ, ಹೌ ವಿ ಹ್ಯಾವ್ ಟು ಗೋ ಫಾರ್ವರ್ಡ್. ಓಕೆ, ಫ್ರಮ್ 6th ಶ್ಲೋಕ till 17th ಶ್ಲೋಕ. You must chant once, only then we can go forward. Okay, ಮೊದಲು ಚಿತ್ತ, ನಂತರ ಅಹಂಕಾರ, ನಂತರ ಬುದ್ಧಿ, ನಂತರ ಮನಸ್ಸು. ಚಿತ್ತ ಅನ್ನೋದು ಭಗವಂತ ನಮ್ಮಲ್ಲಿ ಕಲ್ಪಿಸುವುದು. ಅದರಿಂದ 3 ವಿಧವಾದ ಅಹಂಕಾರಗಳು ಅನ್ನೋದು ಸಾತ್ವಿಕ ಅಹಂಕಾರ, ರಾಜಸಿಕ ಅಹಂಕಾರ, which is called ತೈಜಸ ಅಹಂಕಾರ, ಆಮೇಲೆ ತಾಮಸ ಅಹಂಕಾರ ಅನ್ನೋದು ನಮಗೆ ಕೊಟ್ಕೊಳ್ಳುತ್ತೆ. ಅಹಂಕಾರವನ್ನು ಉಪಯೋಗಿಸ್ಕೊಂಡು ನನ್ನ ಬುದ್ಧಿಯನ್ನು ನಾನು ಪ್ರಚೋದನೆ ಮಾಡಿ ಆಸೆ ಪಡೋದು, ಆಕಾಂಕ್ಷೆಗಳನ್ನು ತೋರಿಸೋದು ಎಲ್ಲ ಮಾಡ್ತೀನಿ. ಬುದ್ಧಿ ಹೇಳುವ ಹಾಗೆ ಮನಸ್ಸು ತನ್ನ ನಿರ್ಧಾರವನ್ನ ಪರಮಾತ್ಮನೆಡೆಗೆ ತಿರುಗಿಸುತ್ತೆ. ಯಾವಾಗ ಇದು 4 ಅಲೈನ್ ಆಗುತ್ತೋ ಆ ಮನಸ್ಸಿನಿಂದ ನಮಗೆ ಯಾವ ತರದ ಆಸೆ ಉಂಟಾಗುತ್ತೆ? ಬರೀ ನಮ್ಮ ಭೋಗವನ್ನ ನಾವು ನೋಡಲ್ಲ. ಕಾಳು ಸಿಹಿ ಎಂಬ ಪರಮಾತ್ಮನ ಕೈಂಕರ್ಯವನ್ನ ಮಾಡುವ ಅಂತ ನಮ್ಮ ಮನಸ್ಸು ಅದಕ್ಕೆ ವರ್ಕೌಟ್ ಆದಾಗ ಆ ಕೈಂಕರ್ಯದಲ್ಲಿ ಒಂದು ಯಶಸ್ಸನ್ನ ಕಾಣ್ತೀವಿ. ಯಾವ ತರ? ನೀವು ಮಾಡುವ ಕೈಂಕರ್ಯ ಲೋಕ ಕಲ್ಯಾಣವಾದಂತಹ, ಜಗತ್ ಹೇತುಕಾರಕವಾದಂತಹ, ಮೋಕ್ಷಕ್ಕೆ ದಾರಿಯನ್ನು ತೋರಿಸುವಂತಹ ಕೈಂಕರ್ಯ ರೂಪವಾದಾಗ ಅದೇ ನಿಮ್ಮ ಕೀರ್ತಿ. ಅನವರತ ನಿತ್ಯ ನೀನು ಇಲ್ಲಿ ಮಾಡುವ ಕುಂಠಿತವಾದ ಕೈಂಕರ್ಯವನ್ನ ನನ್ನ ಕುಂಠಿತವಲ್ಲದ ಪ್ರದೇಶವಾದ ವೈಕುಂಠದಲ್ಲಿ ನಿತ್ಯ ಕೈಂಕರ್ಯವನ್ನ ಮಾಡು, ಅನವರತ ಕೈಂಕರ್ಯವನ್ನ ಮಾಡುವಂತೆ ನಮ್ಮ ಕೀರ್ತಿ. ಈ ರೀತಿಯಾದಂತಹ ಕೀರ್ತಿ ಪಡೆದವರು ಜ್ಞಾನೈಶ್ವರ್ಯ ಅನ್ನೋದು ಸರ್ವಸಹಜವಾಗಿ ಅವರಲ್ಲಿ ಇರುತ್ತೆ. ಪರಮಾತ್ಮನ ಮೇಲಿನ ಜ್ಞಾನ ಒಂದೇ ಸುಜ್ಞಾನ. ಇನ್ನೆಲ್ಲಾ ಜಗತ್ತಲ್ಲಿ ಅಜ್ಞಾನ. Whatever you find out yourself, everything is called ajnanam or just a vidya. It cannot be jnana. ಪರಮಾತ್ಮನ ವಿಚಾರಧಾರೆ, ಪರಮಾತ್ಮನ ಹೊರತಂತಹ ಕುರಿತಂತಹ ಸಂಗತಿಗಳು, ಅದನ್ನ ಮಾತ್ರ ವೇದಗಳು ಹೇಳುತ್ತೆ. ದಿಸ್ ಇಸ್ ಜ್ಞಾನ. ಓಕೆ, ಆ ಜ್ಞಾನೈಶ್ವರ್ಯ ಯಾರಿಗೆ ಏರಾಳವಾಗಿದೆಯೋ ಅವರು ಆನಂದ ಸ್ವರೂಪಿಗಳಾಗಿರ್ತಾರೆ. They don't have any inferiority or superiority complex. They don't compare themselves to any of the worldly things. ಅಲ್ವಾ? ಅವರು ಬಡವನಾದ್ರೂ ಒಂದೇ, ಬಲ್ಲಿದನಾದ್ರೂ ಒಂದೇ, ಭಿಕ್ಷಕನಾದ್ರೂ ಒಂದೇ, ರಾಜನಾದ್ರೂ ಒಂದೇ, ಎಲ್ಲಾರು ಒಂದೇ. ಆ ರೀತಿ ಆನಂದ ಸ್ವರೂಪವಾಗಿ ಇರೋದೇ ಮೋಕ್ಷ ಸಾನ್ನಿಧ್ಯ. ಮೋಕ್ಷ ಅಂದ್ರೆ ಏನು? ಸದಾ ಪರಮಾತ್ಮನನ್ನ ಅನುಭವಿಸಿ ಪರಮಾತ್ಮನಿಗೆ ಕೈಂಕರ್ಯ ಮಾಡೋದು ಅನ್ನೋದು ಆನಂದದ ನೆಲೆಯ ಮೋಕ್ಷ.
ಆ ಮೋಕ್ಷ ನೀವ್ ಇಲ್ಲೇ ಪಡಿಬಹುದು, ಅಲ್ಲೇ ಹೋಗ್ಬೇಕು ಅನ್ನೋ ಯಾವ ರೂಲ್ಸ್ ಇಲ್ಲ. ಆದ್ರೆ ಅಲ್ಲಿ ಹೋಗಕ್ಕೆ ಪ್ರಿಪೇರ್ ಆಗೋದು ಮೋಕ್ಷ. ಗೊತ್ತಾಯ್ತಾ? ಆಲ್ವೇಸ್ ಸ್ಟಡಿಂಗ್ ಫಾರ್ ದ ಎಕ್ಸಾಮ್, then appearing for the exam, then waiting for the result, then you receive the result. Alva? Adre process of studying for moksha and finally subjecting to the examination of moksha. Finally getting the result, waiting for the result and getting the result as moksha. Finally, this is your result and no moksha. The process itself a moksha. ಅಲ್ವಾ? ಒಂದು ವರ್ಷ ಅಥವಾ ಒಂದು ಫುಲ್ ಸೆಮಿಸ್ಟರ್ ಕಾಲೇಜ್ ಹೋಗ್ಬೇಕು ಅನ್ನೋದು ಎಕ್ಸಾಮಿನೇಷನ್ ಅಲ್ಲ. ಎಕ್ಸಾಮಿನೇಷನ್ ಆದ್ಮೇಲೆ ಕಾಯೋದಿದೆಯಲ್ಲ ರಿಸಲ್ಟ್ಗೆ, ದಟ್ ಇಸ್ ನಾಟ್ ಎಕ್ಸಾಮಿನೇಷನ್. ಬಟ್ ಗೆಟಿಂಗ್ ದ ರಿಸಲ್ಟ್ ಇಟ್ ಸೆಲ್ಫ್ ಸಮಥಿಂಗ್ ಡಿಫರೆಂಟ್ ಫಿಯರ್ ದಟ್ ಯು ಹ್ಯಾವ್. ಬಟ್ ಇದು ಹಂಗಲ್ಲ. ಎತ್ಕೋತಾಳೆ ಪ್ರೋಸೆಸ್ಸೇ ಮೋಕ್ಷ, ಎಕ್ಸಾಮಿನೇಷನ್ ಮೋಕ್ಷ, getting the result also moksha. After getting the result, you are going to have within you and enjoy it. That is also moksha. So day one in the process itself gives you the net result. Alva? College ಹಂಗ ಈಗ ಪ್ರಭಾ ಆಂಟಿ ಫಸ್ಟ್ ರ್ಯಾಂಕ್ ಬರ್ತೀರಾ ನೀವು ಅಂತ ಇಟ್ಕೊಳ್ಳೋಣ. ನೀವು ಕಾಲೇಜಿಗೆ ಸೇರಿದಾಗ್ಲೇ ಫಸ್ಟ್ ರ್ಯಾಂಕ್ ಸ್ಟೂಡೆಂಟಾ? ತರ ಯಾರು ಹೇಳಲ್ಲ. First you must show your performance. You're good at your performance. Very good. Attendance 100%. Performance 100%. Everything okay. But still, ನೀವು 100% attendance, ಒಳ್ಳೆ performance ತೋರಿಸಿದೀರಾ ಅಂತ ಎಕ್ಸಾಮ್ ಬರಿಬೇಡಿ ಪ್ರಭಾ ಆಂಟಿ, ಯು ಆರ್ ಪಾಸ್ಟ್ ಅಂತ ಹೇಳಕ್ಕಾಗತ್ತಾ? Like any other people, whether you are a dull student or a bright student, like any other student, you must take up your exam. You are good at your conduct. You are good at your attendance. You are very good, very attentive in the class. You are very good at the subject. Everything teacher knows. But if Prabhan avrige exam ಮಾಡಬೇಡಿ ಇವ್ರೆ because she is very good in everything. No, you must undergo exam. ಅಲ್ವಾ? So exam ನ ಪಾಸ್ ಮಾಡ ನಿಮ್ದು ರಿಸಲ್ಟ್ ಬೇಕೇ ಇಲ್ಲ ನೋಡೋದು. Because you are very good ಅಂತ ಬಿಡ್ತೀರಾ? ಎಕ್ಸಾಮ್ ತಗೊಂಡ್ಮೇಲೆ ರಿಸಲ್ಟ್ ಕಾಯ್ಲೇಬೇಕು, ಬರ್ಲೇಬೇಕು ರಿಸಲ್ಟ್. ರಿಸಲ್ಟ್ itself fetches you what you are. ಅಲ್ವಾ? ಆ ತರ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇರುತ್ತೆ. ಆದ್ರೆ ಮೋಕ್ಷದಲ್ಲಿ ಆ ತರ ಅಲ್ಲ. ರೇಖಾ ಅವ್ರೆ, the very first day the Lord will come to know you are a karma bhakte. But still you ongo process. Ongoing process itself decides that you are a bhakta. That decision itself your examination. There's no separate examination. Okay? That examination itself your result. There's no proper definite result for it. Okay? That result you yourself enjoy. Alva? You will not enjoy the result. Alva Prabha aunty? You will get first rank, distinction. ಏನಕ್ಕೆ? ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ ವಾಟ್ ಇಸ್ ಪೋಸ್ಟ್ ಗ್ರಾಜುಯೇಷನ್, ವಾಟ್ ಇಸ್ ನೆಕ್ಸ್ಟ್ ಅನ್ನಕ್ಕೆ ಒಂದು ಸರ್ಟಿಫಿಕೇಟ್ ಅಷ್ಟೇನೆ. ಈಗ ಯಾರಾದ್ರೂ ನನ್ನ ಕೇಳ್ತಾರ ವಾಟ್ ಇಸ್ ಮೈ ಪರ್ಸೆಂಟೇಜ್ ಇನ್ SSLC, ವಾಟ್ ಇಸ್ ಮೈ ಪರ್ಸೆಂಟೇಜ್ ಇನ್ PUC, ನಾನು ಡಿಗ್ರಿನಲ್ಲಿ ಏನ್ ಕಿಸ್ದೆ, ಮಾಸ್ಟರ್ಸ್ ಅಲ್ಲಿ ಏನ್ ಕಿಸ್ದೆ ಎಲ್ಲ ಕೇಳ್ತಾರ? Nobody will ask me. What is your qualification? PhD. ಮುಗಿದೋಯ್ತು ಅಲ್ವಾ? ಸೊ ಇಹಲೋಕದ ಓದಲ್ಲಿ nobody will ask you whether you are a dull head student or a bright student. Whereas in the Adhyatmika, they will ask you, are you a very purified soul? ಭಕ್ತಿ ಅನ್ನೋದು ಹೃದಯದಲ್ಲಿ ಮನೆ ಮಾಡಿದ್ಯಾ, ಕಾಲು ಊರಿದ್ಯಾ? ಅದ್ರ ಸ್ವಲ್ಪ ಕಾಲು ಊರಕ್ಕಾಗಲ್ಲ. ಆಗತ್ತಾ? ಅಂಡಾಳ್ ಮಾಮಿ ಆಗತ್ತಾ? ಸ್ವಲ್ಪ ಜಸ್ಟ್ 1/4 ಆಫ್ ಕಾಲನ್ನ ಊರಿದೀನಿ ಸರ್. ಊರಿದ್ರೆ ಸಂಪೂರ್ಣ ಕಾಲು ಊರಿರ್ಬೇಕು. ಅದೇ ದ ಪ್ರೋಸೆಸ್ ಇಟ್ ಸೆಲ್ಫ್ ಎಕ್ಸಾಮ್, ಎಕ್ಸಾಮ್ ಇಟ್ ಸೆಲ್ಫ್ ರಿಸಲ್ಟ್, ರಿಸಲ್ಟ್ ಇಟ್ ಸೆಲ್ಫ್ ಯುವರ್ ಭೋಕ್ತವ್ಯ.
ಯೋರ್ ಭೋಕ್ತೃತ್ವ, ಯೋರ್ ಭೋಕ್ತ ವಸ್ತು. ಈ ರೀತಿ ಸಕಲವು ಪರಮಾತ್ಮನೇ ಅಂತ ಒಂದು ನೆಲೆಗೆ ಬರುವುದೇ ಆತ್ಮಸ್ವರೂಪದ ನೆಲೆ. That is called ಕ್ಷೇತ್ರಜ್ಞ. You are surrendering yourself completely into the ಆತ್ಮಸ್ವರೂಪ. ಆತ್ಮಸ್ವರೂಪವನ್ನು ನೆನೆದಾಗ ತಾಳು. ಈ ಆತ್ಮಸ್ವರೂಪಕ್ಕೆ ಯಾವ ರೀತಿಯಾದಂತಹ ಸಂಬಂಧ ಇದೆ? Everybody say ಪರಮೇಷ್ಠಿ, ಪರಮಾತ್ಮಃ, ಪುಮಾನ್, ಪುಂಸಃ, ನಿವೃತ್ತಃ, ಸರ್ವಃ, ಪೂರ್ಣಃ ಅಂತ ಎಲ್ಲ ಹೇಳಲ್ಪಟ್ಟಿದೆ. ಛಾಂದೋಗ್ಯ ಉಪನಿಷತ್, ಸಾಮಗಾನ ಇವೆಲ್ಲ ಇದನ್ನೇ ಹೇಳೋದು ಅಲ್ವಾ? ಪುಮಾನ್, ಪುಂಸಃ, ಸರ್ವಂ ಸಹ, ಸರ್ವಃ, ಪರಮೇಷ್ಠಿ, ನಿವೃತ್ತಃ, ತುಂಬಾ ಬೇಗ ಎಲ್ಲ ಅದರಿಂದ ಕಳಚ್ಕೊಳ್ಳೋನು ಅಂತ ಎಲ್ಲ ಹೇಳುತ್ತೆ. ಓಕೆ. ಸರ್ವಃ, ಪೂರ್ಣಃ, ಅಪೂರ್ಣತೆ ಅನ್ನೋದೇ ಇಲ್ವಂತೆ. ಇದೆಲ್ಲ ಯಾವುದಕ್ಕಿದೆ? ಆತ್ಮಕ್ಕೆ ಇದೆ. ಹಾಗಾದ್ರೆ ಆತ್ಮಕ್ಕೆ ಏನೋ ಒಂದು ಗುಣ ಇದ್ಮೇಲೆ ಅದಕ್ಕೆ ಸಂಬಂಧ ಇರ್ಬೇಕಲ್ವಾ? ಎಸ್. ಋಣ ಅನ್ನೋದಿಲ್ಲ, ಕರ್ಮ ಅನ್ನೋದಿಲ್ಲ. ಒಂದ್ಸಲ ಆತ್ಮ ಪರಮಾತ್ಮನೆಡೆಗೆ ಪರಮ ಭಾಗವತ ಶ್ರೇಷ್ಠನಾಗಿ ಹೋದ್ಮೇಲೆ then what is that relationship that you have between this ಭಾಗವತೋತ್ತಮ and ಭಗವಂತ ಅನ್ನೋದು ಮಾತ್ರ ನಾವು ನೋಡ್ತೀವಿ. ದ ಲಾಸ್ಟ್ ಮಿನಿಸ್ ಅದಕ್ಕೆ ಕರ್ತ ಭರ್ತ ಅಂತ ಅದನ್ನ ಹೇಳೋದು. 9 ವಿಧವಾದ ಸಂಬಂಧಗಳಲ್ಲಿ ನಾನು ಅವನು ಅವಿಚ್ಛಿನ್ನ ಧಾರೆಯಾದಂತಹ ಒಂದು ಅನುಭವ ನಮಗೆ ಸಿಗ್ತಾನೆ ಇರುತ್ತೆ. ಈ ಅನುಭವವನ್ನ ನೀನು ನನಗೆ ಕೊಡುವಂಥವನಾಗು ಶ್ರೀಮನ್ನಾರಾಯಣ ಅಂತ ಹೇಳಿ ಕೊನೆಗೆ ತನ್ನ ಸ್ತುತಿಯನ್ನ ಧ್ರುವ ಮುಗಿಸ್ಕೊತಾನೆ. ಎವ್ರಿಬಡಿ ಗಾಟ್ ದ ಧ್ರುವ ಸ್ತುತಿ. ಎಂಟೈರ್ ಧ್ರುವ ಚರಿತ್ರೆಯಲ್ಲಿ ಧ್ರುವ ಸ್ತುತಿ ಅನ್ನೋದು ಜೀವಾಳ. ಇಟ್ ಇಸ್ ದ ಹಾರ್ಟ್ ಆಫ್ ಎಂಟೈರ್ ದಿಸ್ ಕ್ಯಾಂಟೋಸ್. ಓಕೆ. ಚತುರ್ಥ ಸ್ಕಂದೆ ನವಮೋಧ್ಯಾಯದಲ್ಲಿ ಬರೋ ಧ್ರುವ ಸ್ತುತಿ. ದಶಮೋಧ್ಯಾಯನೂ ಕಲಿತೀರಾ. ಅದಾದ್ಮೇಲೆ ಧ್ರುವ ಮೋಕ್ಷಕ್ಕೆ ಹೋಗೋದ್ನು ಕಲಿತೀರಾ. ಅದು ಧ್ರುವ ಈಗ ಮೋಕ್ಷಕ್ಕೆ ಹೋಗಲ್ಲ. ಮಧ್ಯದಲ್ಲಿ 48,000 ವರ್ಷಗಳ ಕಾಲ, 21,000ನೋ 48,000 ಬಿಲ್ಸಿ, ಅಷ್ಟು ಸಾವಿರ ವರ್ಷಗಳ ಕಾಲ ಅವನು ರಾಜ್ಯವನ್ನ ಆಳಿ ಉತ್ತಮ ಹೋಗ್ಬಿಡ್ತಾನೆ ಪಾಪ. ಮತ್ತೆ ಉತ್ತಮ ಹೋಗ್ಬಿಟ್ಟ. ಕಾಡಲ್ಲಿ ಮೃಗ ಯಾವ್ದೋ ಅದು ಅವನನ್ನ ಬೇಟೆಯಾಡಿ ಹೋಗ್ಬಿಟ್ಟ ಅಂತ ತಿಳಿದಾಗ ತಾಯಿ ತುಂಬಾ ವ್ಯಥೆ ಅವಳಿಗೆ. ಯಾರಿಗೆ? ಸುರುಚಿಗೆ. ಆದ್ರೆ ಸುರುಚಿ ವರ್ತನೆ ಈಗ ಧ್ರುವ ಈ ಪರಮಾತ್ಮನನ್ನ ತಪಸ್ ಮಾಡಿ ಹೋದಾಗ ಸುರುಚಿ ವರ್ತನೆ ಬೇರೆ ಇರುತ್ತೆ. ಸಂಪೂರ್ಣವಾಗಿ ಇವನು ಭಕ್ತ ಮಹಾಶಯ ಅಂತ ತನ್ನ ಮನಸ್ಸಲ್ಲಿ ಇವನಿಗೆ ಎತ್ತರವಾದ ಸ್ಥಾನವನ್ನು ಕೊಟ್ಟು ತುಂಬಾ ಚೆನ್ನಾಗಿ ಬಾಳಪ್ಪ, ಹೊಟ್ಟೆ ಎಲ್ಲ ತಪ್ಪಾಗಿದೆ, ಅವತ್ತಿದೆ ಬಾಯಲ್ಲಿ ನೀನು ಸಾಯಿ ಅನ್ನೋ ರೀತಿಯಲ್ಲಿ ನಿಷ್ಠೂರವಾಗಿ ನಾ ಮಾತಾಡಿದ್ದೆ. ನೀನು 100 ಮನ್ವಂತರಗಳವರೆಗೂ ಇಲ್ಲಿ ಬಾಳಿ ನಂತರ ಇನ್ನು 100 ಮನ್ವಂತರಗಳವರೆಗೆ ಇಂದ್ರ ಪದವಿಯಲ್ಲಿ ನೀನು ಸುಭಿಕ್ಷವಾಗಿರುವಂತ ಇದೇ ಚಿಕ್ಕಮ್ಮನಾದ ನಾನು ಮನಸಾರೆ ನಿನ್ನನ್ನ ಹಾರೈಸ್ತಾ ಇದ್ದೀನಿ ಅಂತ ಹೋಗಿ ಕಟ್ಕೋತಾಳೆ. ಅದನ್ನು ನೋಡ್ತೀರಾ ಮುಂದೆ. ಓಕೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ತನ್ನ ಮಗ ಈ ರೀತಿ ಪಾಪ ಉತ್ತಮನಿಗೂ ಧ್ರುವನಿಗೂ ಯಾವತ್ತೂ ವೈಷಮ್ಯ ಇಲ್ಲ. ದೇ ವರ್ ವೆರಿ ಗುಡ್ ಬ್ರದರ್ಸ್ ಲೈಕ್ ರಾಮ ಅಂಡ್ ಭರತ. ಓಕೆ. he never had that eye towards the ರಾಜ್ಯ. ಅಣ್ಣ ನೀನೇ ಆಳು, ನೀನೇ ಸಮರ್ಥ ಅಂತ ತಮ್ಮ ಅವನ ಪಾಡಗೊಂಡಿದ್ದ. ಆದ್ರೆ ವಿಧಿವಶಾತ್ ಅವನ ಗುಣ ತೀರ್ತು. ಯಾವ್ದೋ ಹುಲಿಯೋ ಸಿಂಹನೋ ಬೇಟೆಯಾಡಿ ಕೊನೆಗೆ ಆ ಮಗುವನ್ನ ಹುಡುಕೊಂಡು ಬರ್ತಾ ಕಾಡಿಗಿಚ್ಚಲ್ಲಿ ಅಗ್ನಿಶಾಮಕಕ್ಕೆ ಸಿಕ್ಕಾಕೊಂಡು ಸೂಚಿನೂ ಹೋಗ್ಬಿಡ್ತಾಳೆ. ಇದು ಒಂದು ಯಕ್ಷನಿಂದ ನಡೆಯಲ್ಪಟ್ಟಂತಹ ಪ್ರಸಂಗ. ಯಕ್ಷನೇ ಹುಲಿ ರೂಪದಲ್ಲಿ, ಯಕ್ಷನೇ ಕಾಡಿಗಿಚ್ಚಿನ ಅಗ್ನಿ ರೂಪದಲ್ಲಿ ಬಂದ ಅಂತ ಗೊತ್ತಾದಾಗ ಅತೀತವಾದ ಸಿಟ್ಟು ಧ್ರುವನಿಗೆ ಬಂದು ಆ ಯಕ್ಷರ ಮೇಲೆ ಯಕ್ಷಲೋಕವನ್ನೇ ಮುಗಿಸ್ಬಿಡ್ತೀನಿ ನೋಡು ಅಂತ ಹೋದಾಗ ಯಕ್ಷಲೋಕಕ್ಕೆ ಅಧಿಪತಿಯಾದವನು ಕುಬೇರನ ಜೊತೆ ಯುದ್ಧ ಆಗುತ್ತೆ. ಕೊನೆ ಕುಬೇರ ಇವನಿಗೆ ಹಲವಾರು ವರಗಳನ್ನ ಕೊಡ್ತಾನೆ. ಕೊನೆಗೆ ಇಂದ್ರಾದಿ ದೇವತೆಗಳೆಲ್ಲ ಇವನಿಗೆ ಕೇಳಿದ್ದನ್ನೆಲ್ಲ ಕೊಡ್ತೀನಿ ಅಂತ ಸಿದ್ಧರಾಗ್ತಾರೆ. ಅವಾಗ ನಾರದರು ಬಂದು ಹೇಳ್ತಾರೆ,
ಧ್ರುವನ್ನ ಏನ್ ಅನ್ಕೊಂಡಿದ್ದೀರಾ? ಅಲ್ಪವಾಗಿ ತಮನಿಗೋಸ್ಕರ ಏನನ್ನೋ ಕೇಳೋನಲ್ಲ. ಅದೇ ಸಮಯದಲ್ಲೇ ಪರಮಾತ್ಮನ ನಿರ್ಹೇತುಕವಾದ ಅನುಗ್ರಹ ಆ ಮಗು ಮೇಲೆ 5 ವಯಸ್ಸಲ್ಲೇ ಆಗಿದೆ. ಇವಾಗ ಧ್ರುವನಿಗೆ 60 ವಯಸ್ಸು. ಆ ಧ್ರುವನಿಗೆ ಏನು ಬೇಕಿಲ್ಲ, ಪರಿಪಕ್ವತೆ ಅನ್ನೋದು ಸಂಪೂರ್ಣವಾಗಿ ಬಂದಿದೆ. ಬಿಕಾಸ್ ಲಾರ್ಡ್ ಮೇಡ್ ಹಿಮ್ ಟು ಸ್ಟೇ ಹಿಯರ್. ಆಜ್ಞೆ ಮಾಡಿದಾರೆ ಭಗವಂತ. ಏನಂತ? ಈಗ್ಲೇ ಬರೋಂಗಿಲ್ಲ ಧ್ರುವ, ನಿನ್ನ ಲೋಕ ಅಲ್ಲಿ ಸೃಷ್ಟವೇ ಆಗಿದೆ. ಶಿಂಶುಮಾರ ಚಕ್ರ ಅಲ್ಲಿದೆ, ಅಲ್ಲಿ ಧ್ರುವ ನಕ್ಷತ್ರ ಅನ್ನೋ ಲೋಕ ಇದೆ. ಧ್ರುವ ಪದವಿ, ಧ್ರುವ ಕ್ಷಿತಿ ಅಂತ ಅದನ್ನ ನಾನು ಕಾಯ್ದಿರಿಸ್ತೀನಿ ನಿಂಗೆ. I'm going to reserve that to you. Nobody can enter it until you come there. And once you come there, all the ಯಾರು ಋಷಿಮುನಿಗಳು, ಸಪ್ತ ಋಷಿಗಳು ಎಲ್ಲಾರು ಬಂದು ಸೇರ್ಕೊಂಡು ಸತ್ಸಂಗ ಸತ್ರಯಾಗವನ್ನ ಸದಾ ನಡೆಸ್ತಾರೆ. ಆದ್ರೆ ನೀನ್ ಈಗ ಬರೋಂಗಿಲ್ಲ, ನಿನ್ನ ರಾಜ್ಯ ಪರಿಪಾಲನೆ ಮಾಡಿ ನೀ ಬರ್ಬೇಕು. ಅವಾಗ್ಲೇ ಪರಮಾತ್ಮ ಹೇಳ್ತಾನೆ, ವಿಧಿವಶ ನಿನ್ನ ತಮ್ಮ ಹಾಗೂ ಚಿಕ್ಕಮ್ಮ ಇಬ್ರು ಹೋಗ್ಬಿಡ್ತಾರೆ, ಆದ್ರೆ ಅದನ್ನ ದೊಡ್ಡ ಮಟ್ಟಕ್ಕೆ ತಗೋಬೇಡ ಅಂತ ಹೇಳಿದ್ದು ದೈವವಾಣಿ. ಭಗವಂತ ಹೇಳಿದ್ದು ನೆನಪು ಬರುತ್ತೆ. ಹೌದು, ಯಕ್ಷದಿಂದ ಅವರು ಸಾಯಲ್ಪಟ್ರು ಅನ್ನೋದು ವಿಧಿಲಿಖಿತ. ಅದು ಒಂದು ವ್ಯಾಜ್ಯ, ಹೋಗ್ಬೇಕಿತ್ತು, ಹುಟ್ಟಿದವರು ಮರಣವನ್ನು ಹೊಂದುತ್ತಾನೆ ಅಂತ ಹೇಳಿ ತನ್ನ ಸಿಟ್ಟನ್ನ ಅವನು ಸಾಂತ್ವನಗೊಳಿಸ್ಕೊಂಡು ಕುಬೇರನಿಗೂ ನಮಸ್ಕಾರ ಮಾಡಿದಾಗ ಕುಬೇರ ಹೇಳ್ತಾನೆ, ಅತೀತವಾದಂತಹ ಗುಣಗಳನ್ನು ಉಳ್ಳಂತಹ ನೀನು ಲೌಕಿಕ ಪ್ರಜ್ಞೆಯನ್ನೇ ಶೂನ್ಯಾಕಾರ ಅಂತ ಹೇಳುವನು ನೀನು. ಲೌಕಿಕ ಪ್ರಜ್ಞೆಯೇ ನಿನ್ಗಿಲ್ದೆ ಹೋಗ್ಲಿ ಇನ್ಮೇಲಿಂದ. ಅಲೌಕಿಕದ ಆನಂದದಲ್ಲೇ ನೀನು 100 ಮಡಿಸಿ ಇನ್ಮಡಿಸಿ ಇರು. ಧ್ರುವ, ನೀನು ಧ್ರುವ 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 ಅಂತ ಆ ಹೆಸರು ನಿನಗ್ ಬಂದ್ರೇನೆ, ನರಮನುಷ್ಯನ ಬಾಯಲ್ಲಿ ಬಂದ್ರೇನೆ ಸಾಕು, ಅವರಲ್ಲಿ ಭಕ್ತಿ ಎನ್ನುವುದು ಒಳ್ಳೆ ಉಕ್ಕಿದ ಹಾಲಿನ ರೀತಿ ತದುಂಬಿ ಇರುತ್ತೆ. ಅದರಲ್ಲೇ ಸುಮ್ನೆ ಧ್ರುವ 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 ಅಂತ ಇದ್ರೇನೆ ಅವರ ಪಾಪಗಳೆಲ್ಲ ಹೊರಟೋಗುತ್ತೆ ಅಂತ ದೇವಾದಿದೇವತೆಗಳೆಲ್ಲ ಆಶೀರ್ವಚನ ಮಾಡ್ತಾ ಇರೋ ಅದೇ ಸಮಯದಲ್ಲಿ ಹರಿದ್ವಾರದಲ್ಲಿ ಪುಷ್ಪಕ ವಿಮಾನ ಕೆಳಗಡೆ ಇಳಿಯುತ್ತೆ. ಧ್ರುವ ತನ್ನ ಪುಷ್ಪಕ ವಿಮಾನವನ್ನ ಏರಿ ದ್ರೌಪದಿಗೆ ಹೊರಟೋಗ್ತಾರೆ. ದೇವದುಂದುಬಿಗಳೆಲ್ಲ ಅಷ್ಟಾದಶವಾದಿಗಳು ಮೊಳಗುತ್ತೆ. ನಂತರ ವಿಷ್ಣು ದೂತರು ಎಲ್ಲ ಪಾರ್ಷದರು ಎಲ್ಲ ನಮ್ಗೆ ಇಷ್ಟಗಳಲ್ಲಿ ಛತ್ರ ಚಾಮರಾದಿಗಳೆಲ್ಲ ಬೀಸ್ತಾ ಸೇವೆ ಮಾಡ್ತಾರೆ. ನಂತರ ಯಕ್ಷಕಿನ್ನರ ಕಿಂಪುರುಷಾದಿಗಳು ಅವನ ಮಾರ್ಗದಲ್ಲಿ ಪನ್ನೀರು ಹಾಗೂ ಪುಷ್ಪವನ್ನ ಚುಮರಿಸಿ ಅವನನ್ನ ಅವನ ಲೋಕಕ್ಕೆ ಕರೆದುಕೊಂಡು ಹೋಗಿ ಪರಮಾತ್ಮನ ಅನುಭವದಲ್ಲೇ ಸದಾ ನಿರಂತರ ನಾವು ಯಾವ ರೀತಿ ಧ್ರುವಚರಿತ್ರೆಯಲ್ಲಿ ಲೀನವಾಗಿದ್ವೋ ಆ ರೀತಿ ಅವನು ಪರಮಾತ್ಮನ ಅನುಭವದಲ್ಲಿ ಲೀನವಾಗ್ತಾನೆ. ಇದೇ ಧ್ರುವಚರಿತ್ರೆಯ ಕೊನೆಯೇ ಸರ್ಗ, ಕೊನೆಯ ಪ್ರಸಂಗ. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥమైంದ? ಅರ್ಥ ಆಗಿದ್ಯಾ ಎಲ್ಲರಿಗೂ? Everybody understood properly? This is the end of Dhruva Charitra. I have explained you next chapter also, but ಶ್ಲೋಕ ಹೇಳ್ಕೊಡುವಾಗ in case if I have to explain somewhere, ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ? ಈಗ ಶ್ಲೋಕ ಹೇಳೋಣ. Who will tell all the 12 ಶ್ಲೋಕಾಸ್? ನಾ ಹೇಳಿರ್ತಾ ಇದ್ದೆ, ನನ್ಗೆ ಇದು ಮದ್ದು ಬಂದು ಹೊಸಡು 2 ಹಲ್ ಮಧ್ಯದಲ್ಲೂ ಸಿಕ್ಕಾಕೋತಾ ಇದೆ. Somebody please try to tell. ಇಲ್ಲ ನಾನೇ ಹೇಳ್ತೀನಿ, ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ ಎಲ್ಲಾರು ಮೌನ ವ್ರತ ವಹಿಸೋದು, ನೀವು ಹೇಳೋದು ಅಂತ ಅರ್ಥ. ಓಕೆ, ಐ ವಿಲ್ ಟೆಲ್. ಓಕೆ, ಎಲ್ಲಾರು ಫಾಲೋ ಮಾಡಿ. ಧ್ರುವಸ್ತುತಿ first 2 shloka will be for 2 times. The last 17th shloka will be for 2 times. The rest all 1 time. Okay, follow. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ. ಎಲ್ಲಾರು ಹೇಳ್ಬೇಕು. ಫಾಲೋ ಮೀ ಅಂದ್ರೆ ಬುಕ್ ನೋಡೋದಲ್ಲ. ಯು ಮಸ್ಟ್ ಟೆಲ್ ವಿತ್ ಮೀ. ಎಲ್ರು ಬುಕ್ ತಗೊಳ್ಳಿ.
ಚತುರ್ಥ ಸ್ಕಂದೇ ನವಮೋಧ್ಯಾಯ ಶ್ಲೋಕ ನಂಬರ್ 6 ಅಲ್ಲಿಂದ ಶುರು ಮಾಡಿ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶರಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಏಕಸ್ತ್ವಮೇವ ಭಗವನ್ ನ ನಿಧಾತ್ಮಶಕ್ತ್ಯಾ ಮಾಯಾಖ್ಯಯೋರುಗುಣಯಾ ಮಹದಾದ್ಯಶೇಷಂ ಸೃಷ್ಟ್ವಾನು ವಿಶ್ಯ ಪುರುಷಸ್ತದಸದ್ಗುಣೇಷು ನಾನೇವ ದಾರುಷು ವಿಭಾವಸುವದ್ವಿಭಾಸಿ ಏಕಸ್ತ್ವಮೇವ ಭಗವನ್ನಿದನಾತ್ಮಶಕ್ತ್ಯಾ ಮಾಯಾಖ್ಯಯೋರುಗುಣಯಾ ಮಹದಾದ್ಯಶೇಷಂ ಸೃಷ್ಟ್ವಾನುವಿಶ್ಯ ಪುರುಷಸ್ತದಸದ್ಗುಣೇಷು ನಾನೇವ ಧಾರುಷು ವಿಭಾವಸುವದ್ವಿಭಾಸಿ ತ್ವತ್ತತ್ತಯಾ ವಯುನಯೇ ದಮಚಷ್ಟ ವಿಶ್ವಂ ಸುಪ್ತ ಪ್ರಬುದ್ಧ ಇವ ನಾಥ ಭವತ್ಪ್ರಪನ್ನಃ ತಸ್ಯಾಪವರ್ಗ್ಯ ಶರಣಂ ತವ ಪಾದಮೂಲಂ ವಿಸ್ಮರ್ಯತೆ ಕೃತವಿದಾ ಕಥಮಾರ್ಥಬಂಧೋ ನೂನಂ ವಿಮುಷ್ಟ ಮತಯಸ್ತವ ಮಾಯಯಾತೆ ಯೇ ತ್ವಾಂ ಭವಾಪ್ಯ ಯವಿಮೋಕ್ಷಣ ಮನ್ಯಹೇತೋಃ ಅರ್ಚಂತಿ ಕಲ್ಪಕತರುಂ ಪುನಪೋಪಭೋಗ್ಯಂ ಇಚ್ಛಂತಿ ಯತ್ಸ್ಪರ್ಶಜಂ ವಿರಯೇಪಿ ನೃಣಾಂ ಯಾ ನಿರ್ವೃತಿಸ್ತನುಭೃತಾಂ ತವ ಪಾದಪದ್ಮ ಧ್ಯಾನಾತ್ ಭವಜ್ಜನಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ತ್ವಮಹಿಮಾ ಅನ್ಯಪಿ ನಾಥಮಾಭೂತ್ ಕಿಂ ತ್ವಂತಕಾಸಿ ಲುಲಿತಾ ಪತತಾಂ ವಿಮಾನಾತ್ ಭಕ್ತಿಂ ಮುಹುಃ ಪ್ರವಹತಾಂ ವೈ ಮೇ ಪ್ರಸಂಗೋ ಭೂಯಾದನಂತ ಮಹತಾಮಲಾಶಯಾನಾ ಏನಾದ್ಯ ಸೋಲ್ಬಣ ಮುರು ವ್ಯಸನಂ ಭವಾಬ್ಧಿಂ ನೇಷ್ಯೇ ಭಗವದ್ಗುಣಕಥಾಮೃತಪಾನಮತ್ತಃ ಯೇನ ಸ್ಮರಂತ್ಯ ಇತರಾಂ ಪ್ರಿಯಮೀಶಮರ್ತ್ಯಂ ಯೇ ಚಾನ್ವದಃ ಸುತಸುಹೃದ್ ಗೃಹ
रक्तधाराः ये त्वज्जनाभ भवदीयपदारविन्द सौगन्ध्यलुब्ध हृदयेषु कृतप्रसङ्गाः तीर्यग्नचद्वी च सरीस्पृह स्पृप ಅಲ್ವಾ ಅದು ಸರೀಸೃಪ ದೇವದೈತ್ಯಂ ದೈತ್ಯ ಅಷ್ಟೇ ತಿರ್ಯನ್ನಗದ್ವಿಜ ಸರೀಸೃಪದೇವದೈತ್ಯಂ ಮರ್ತ್ಯಾದಿಭಿಃ ಪರಿಚಿತಂ ದೈತ್ಯಂ ಮಾಡ್ಕೊಳ್ಳಿ ದೈತ್ಯ ಅಂತ ಇದ್ರೆ ದೈತ್ಯಂ ಮಾಡ್ಕೊಳ್ಳಿ ತಿರ್ಯನ್ನಗದ್ವಿಜ सरीसृपदेवदैत्यं मर्त्यादिभिः परिचितं सदसद्विशेषं रूपं सनिष्ठमजते महदाद्यनेकं नाथः परं परमवेद्विन यत्र वादः कल्पान्तयेतदखिलं जठरेण गृह्णन् शेते पुमान् स्वदृगनन्त सखस्तदङ्के यन्नामभिस्सिन्धु रुह काञ्चनलोकपद्मा गर्भेद्युमान् भगवते प्रणतोऽस्मि तस्मै त्वं नित्यमुक्त परिशुद्ध विबुद्ध आत्मा कूटस्थ आदिपुरुषो भगवास्त्यधीशः यद्बुद्ध्यवस्ति मखण्डितया स्वदृष्ट्या द्रष्टा स्थितावधिमखो व्यतिरिक्त आस्ते यस्मिन् विरुद्ध गतयो निशं पतन्ति विद्यादयो विविधशक्तया आनुपूर्व्या तद्ब्रह्म विश्वभवमेक अनन्तमाद्यम् आनन्दमात्रमविकारमहं प्रपद्ये सत्याशिषो हि भगवंस्तव पादपद्मम् आशीस्तथानु भजतः पुरुषार्थमूर्तेः आप्येवमर्य भगवन् परिपाति दीनान् वाष्णेव वत्सकमनुग्रहकातरोऽस्मान् सत्याशिषो हि भगवंस्तव पादपद्मम् आशीस्थानु भजतः पुरुषार्थमूर्तेः आप्येवमर्य भगवान् परिपाति दीनान् वाष्णेव वत्सकमनुग्रह कातरोऽस्मान् ओम नमो भगवते वासुदेवाय सर्वं ಶ್ರೀ ಕೃಷ್ಣಾರ್ಪಣಮಸ್ತು. ಇದುವರೆಗೂ ಧ್ರುವ ಯಾರ ಹತ್ರನೂ ಮಾತಾಡಿದ್ದೇ ಇಲ್ಲ ತನ್ನ ಜೀವನದಲ್ಲಿ. ಫಸ್ಟ್ ಟೈಮ್ he speaking himself. When he met Narada, he did not speak to Narada. Narada spoke to Dhruva. When he met his father, Dhruva did not speak to his father. Neither his father spoke to Dhruva. ಚಿಕ್ಕಮ್ಮ ಮಾತಾಡಿದ್ಲು. ಅದೇ ರೀತಿ ತಾಯಿ ಹತ್ರ ಹೋದಾಗ ಧ್ರುವ ಮಾತಾಡ್ಲಿಲ್ಲ ತಾಯಿ ಹತ್ರ.
ತಾಯಿ ಮಾತಾಡಿದ್ಲು ಧ್ರುವನ ಹತ್ರ. ಸಿ, ಎವ್ರಿಬಡಿ ಸ್ಪೋಕ್ ಟು ಧ್ರುವ, ಬಟ್ ಫಸ್ಟ್ ಟೈಮ್ he just opened his mouth and spoke to ಶ್ರೀಮನ್ನಾರಾಯಣ. ಇಲ್ಲಿ ನಾರಾಯಣ ಧ್ರುವನ ಹತ್ರ ಮಾತಾಡ್ಲಿಲ್ಲ, ಧ್ರುವ ಶ್ರೀಮನ್ನಾರಾಯಣ ಹತ್ರ ಮಾತಾಡ್ದ. ಮಾತಾಡುವಾಗ್ಲೇ ನುಡಿ ಮುತ್ತುಗಳ ಹಾಗೆ ಉಪನಿಷದ್ ವಾಕ್ಯಾರ್ಥ ಸಾರವಾಗಿ ಸಕಲ ವೇದಗಳು ಘೋಷಿಸುವಂತಹ ಅರ್ಥಗಳನ್ನ ಮುತ್ತು ಮುತ್ತಾಗಿ ತನ್ನ 12 ರತ್ನಗಳಲ್ಲಿ ದುರುಸ್ತುತಿಯಾಗಿ ಇಟ್ಟ. ಇನ್ ಭಾಗವತಂ, just like Kruti Stuti, Bhishma Stuti, just like any other stutis, the Dhruva Stuti is also considered as a primordial stuti. ಮುಂದೆ ಇನ್ನೊಂದು ಬರುತ್ತೆ ಸ್ತುತಿ, ಪ್ರಹ್ಲಾದ ಸ್ತುತಿ. That is also considered one of the primordial factors. ಈ ಸ್ತುತಿಗಳೆಲ್ಲ ನಮ್ಮ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಆದದ್ದು, ನಾಟ್ ಫಾರ್ ದ ಇಹ ಜೀವನ, ಫಾರ್ ದ ಪರಜೀವನ. ಇದರಲ್ಲಿ ಫಲಶ್ರುತಿಯನ್ನು ಹೇಳಲ್ಪಟ್ಟಿದೆ. ಯಾರು ಧ್ರುವ ಚರಿತ್ರೆಯನ್ನ ಕೇಳ್ತಾರೋ ಅವರಿಗೆ ಮೋಕ್ಷ ಸಿಗೋದಂತೂ ಖಂಡಿತ. ಆದ್ರೆ ಯಾರು ಧ್ರುವ ಸ್ತುತಿಯನ್ನ ಮಾಡ್ತಾರೋ ಅವರು ಬರೀ ಇಹದಲ್ಲ ಪರದಲ್ಲೂ ಪರಮಾತ್ಮನ ಹತ್ರ ಹೋಗಿ ಈ ಧ್ರುವ ಸ್ತುತಿಯನ್ನ ಮಾಡ್ತಾರೆ ಅಂತ ಇಲ್ಲಿ ನಮಗೆ ಫಲಶ್ರುತಿಯನ್ನ ಹೇಳಲ್ಪಟ್ಟಿದೆ. ಗೊತ್ತಾಯ್ತಾ? ನೆಕ್ಸ್ಟ್ ವಿಲ್ ಕಂಟಿನ್ಯೂ ದ ಶ್ಲೋಕ. ಮೈತ್ರೇಯ ಉವಾಚ. ಯಾರು ಹೇಳ್ತೀರಾ? ಅನುರಾಧ ಮಾಮಿ ಹೇಳ್ತೀರಾ? ಪ್ರಭಾಂಟಿ ಹೇಳ್ತೀರಾ? ಫಸ್ಟ್ ಅನುರಾಧ ಮಾಮಿ ಹೇಳ್ಬಿಡ್ಲಿ. ಮೈತ್ರೇಯ. ಇಲ್ಲಿ ರಾಗ ಇಲ್ಲ, ఇక్కడ నుంచి మీరు యథాప్రకారం శ్లోకం చెప్పలాగా చెప్పొచ్చు. ఓకే, ఈ స్తుతికి మాత్ర రాగ అష్టమే. మైత్రేయ ఉవాచ అతాభిష్టుత ఏవం వై సత్సంగ కల్పేన ధీమతా భృత్యానురక్తో భగవాన్ ప్రతినంద్యేత మబ్రవీతే. శ్రీ భగవానువాచ వేదాహం తే వ్యవస్థితం హృది రాజన్య బాలక ತತ್ಪ್ರಯಚ್ಛಾಮಿ ಭದ್ರಂ ತೇ. ಭದ್ರಂ ತೇ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಂಡು ಅರಮಾರ್ಕ್ ಹಾಕೊಂಡಲ್ಲಿಗೆ ಮಂಗಳಾಶಾಸನಂ ಅಂತ ಬರ್ಕೊಳ್ಳಿ. ಭದ್ರಂ ತೇ ಅಂಡರ್ಲೈನ್, put an arrow mark, write down as ಮಂಗಳಾಶಾಸನಂ. ದುರಾಪಮಪಿ ಸುವೃತ ನಾಣ್ಯೈರದಿ ಸ್ಥಿತಂ ಭದ್ರ ಯಜ್ಞಾಜಿಷ್ಣು ಧ್ರುವಕ್ಷಿತಿ. ಧ್ರುವಕ್ಷಿತಿ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಂಡು ಆರೋ ಮಾರ್ಕ್ ಹಾಕೊಂಡು ಸ್ಥಾನಂ ಅಂತ ಬರ್ಕೊಳ್ಳಿ. ಧ್ರುವಕ್ಷಿತಿ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಸ್ಥಾನಂ ಅಂತ ಆರೋ ಮಾರ್ಕ್ ಹಾಕೊಂಡು ಬರ್ಕೊಳ್ಳಿ. ಯತ್ರ ಗ್ರಹರ್ಕ್ಷತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಂ. ಸಕಲ ಗ್ರಹಗಳು, ಸಕಲ ನಕ್ಷತ್ರಗಳು, ಸಕಲವು ನೀನಿರುವ ಆ ಸ್ಥಾನವಾದಂತಹ ಧ್ರುವಕ್ಷಿತಿಯನ್ನ ಪ್ರದಕ್ಷಿಣೆ ಬರ್ತಾನೆ ಇರುತ್ತೆ. ಧರ್ಮನ್, ಅಗ್ನಿ, ಮತ್ತೆ ಕಶ್ಯಪ ಪ್ರಜಾಪತಿ, ಶುಕ ಬ್ರಹ್ಮ, ಸಪ್ತ ಋಷಿಗಳು ನಕ್ಷತ್ರಾದಿ ರೂಪಗಳಲ್ಲಿ ಮಾಡ್ತಾ ಇರ್ತಾರೆ. ಮೇಢ್ಯಂ ಗೋಚಕ್ರವಸ್ಥಾಸ್ನು ಪರಸ್ತಾತ್ ಕಲ್ಪವಾಸಿನಾಂ ಧರ್ಮೋಗ್ನಿಃ ಕಶ್ಯಪಃ ಶುಕ್ರೋ. ಆ ಲೈನ್ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ. ಧರ್ಮೋಗ್ನಿಃ ಕಶ್ಯಪಃ ಶುಕ್ರೋ ಅನ್ನೋದ್ನ ಮುನಯೋ ಯೇ ವನೌಕಸಃ ಚರಂತಿ ದಕ್ಷಿಣೀಕೃತ್ಯ ಭ್ರಮಂತೋ ಯಚ್ಚ ತಾರಕಾಃ ಪ್ರಸ್ಥಿತೇ ತು ವನಂ ಪಿತ್ರಾ ದತ್ವಾ ಗಾಂ ಧರ್ಮ ಸಂಶಯಃ ಷಷ್ಠಿಂ ಸದ್ವರ್ಷ ಸಾಹಸ್ರಂ ರಕ್ಷಿತಾ ವ್ಯಾಹತೇಂದ್ರಿಯಃ ತದ್ಭ್ರಾತರ್ಯುತಮೇ ನಷ್ಟೇ
ಮೃಗಯಾಯಾಂ ತು ತನ್ಮನಾಹ ತದ್ಭ್ರಾತ್ರಂ ನಿನ್ನ ತಮ್ಮನನ್ನು ಆ ಭ್ರಾತದ್ಯುತಮೇ ನಷ್ಟೇ ಅವನನ್ನ ನೀನು ಕಳ್ಕೊತೀಯ ಯಾವಾಗ ಮೃಗಯಾಯಾಂ ತು ತನ್ಮನಾಹ ಮೃಗದಿಂದ ಅವನು ಕಚ್ಚಲ್ಪಟ್ಟು ಬೇಟೆಯಾಡಲ್ಪಟ್ಟು ಅವನು ಹೋಗ್ಬಿಡ್ತಾನೆ. ಅನ್ವೇಷಂತಿ ವನಾಂ ಮಾತ ಅವನನ್ನು ಅನ್ವೇಷಣೆ ಮಾಡಕ್ಕೆ ಹುಡುಕಕ್ಕೆ ಹೋದಂತಹ ನಿನ್ನ ಚಿಕ್ಕಮ್ಮನಾದವಳು ಧಾವಾಗ್ನಿಂ ಸಾ ಪ್ರಮೇಕ್ಷತಿ. ಧಾವಾಗ್ನಿ ಅಂದ್ರೆ ಆ ಒಂದು ಕಾಡಿಗಿಚ್ಚಿನ ಅಗ್ನಿಯಲ್ಲಿ ಅವಳು ಪ್ರವೇಶಿಸ್ತಾಳೆ, ಅವಳು ಹೋಗ್ಬಿಡ್ತಾಳೆ. ಮುಂಚೆನೆ ಭಗವಂತ ಹೇಳ್ಬಿಡ್ತಾನೆ ಅವರ ಋಣ ಅಷ್ಟೇನೆ. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈಹಿ ಪುಷ್ಕರ ದಕ್ಷಿಣೈಃ ಭುಕ್ತ್ವಾ ಚೇಹಾಶಿಷಃ ಸತ್ಯ. ಭುಕ್ತ್ವಾ ಚೇಹಾಶಿಷಃ ಮಾತ್ರ ಬರ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಒಂದೇ ಅಂಡರ್ಲೈನ್. ಭುಕ್ತ್ವಾ ಚೇಹಾಶಿಷಃ ಅಂದ್ರೆ ವಿಧಿವಶ ಎಲ್ಲ ಯಾರೆಲ್ಲ ಆತ್ಮಗಳು ನನ್ನ ಕಡೆಗೆ ತಿರ್ಗೋದಿಲ್ವೋ ವಿಧಿನೇ ಅವರನ್ನ ಕಬಳಿಸಿ ಬಿಡುತ್ತೆ. ಪರಮಾತ್ಮ ನಮ್ಮನ್ನ ಅನ್ನವಾಗಿ ಕಬಳಿಸ್ಬೇಕು ಅಲ್ವಾ? Is it not? What is the motivation? What is the target of our life? Target of our life. Let this Atma become Anna Brahma to you. That is the target. ಆದ್ರೆ ಯಾರು ನನ್ನ ಕಡೆಗೆ ಭಕ್ತಿಯನ್ನ ಮಾಡೋರಿಲ್ವೋ ಅಂತಹ ಆತ್ಮಗಳು ಪರಮಾತ್ಮನಿಗೆ ವಿಷಪೂರಿತವಾದ ಅನ್ನ, ಅದನ್ನ ಯಾವ್ದು ಕಬಳಿಸುತ್ತೆ? ವಿಷಪೂರಿತವಾದ ಮಾಯೆಯನ್ನು ವಿಧಿ ಅವನ್ನ ಅನ್ನವಾಗಿ ಕಬಳಿಸ್ಬಿಡುತ್ತೆ. ನಿನ್ನ ಚಿಕ್ಕಮ್ಮ ಹಾಗೂ ತಮ್ಮ ಅವರಿಬ್ರು ಅನ್ನದಿಂದ ಭುಜಿಸಲ್ಪಟ್ಟಂತಹ ವಿಧಿಗೆ ಆಹುತಿ ಆಗ್ತಾರೆ ಹೊತ್ತು ನಿನ್ನ ಹಾಗೆ ದೇವಹೂತಿಯ ಹಾಗೆ ನನಗೆ ಆಹುತಿ ಆಗುವರಲ್ಲ. ಸಿ ವೈ ಆಲ್ ದಿಸ್ ಹಿ ಸೇಯಿಂಗ್? ಬಿಕಾಸ್ ಭಕ್ತಿ ಮಾರ್ಗ ಅನ್ನೋದು ಅಷ್ಟು ದೊಡ್ಡ ರಾಜಮಾರ್ಗ ಅಂತ ಪರಮಾತ್ಮನೇ ಧ್ರುವನಿಗೆ ಹೇಳ್ತಾ ಇದ್ದಾನೆ. ತಥೋ ಗಂತಾಸೀಮಸ್ಥಾನಂ ಸರ್ವಲೋಕ ನಮಸ್ಕೃತಂ. ಸರ್ವಲೋಕ ನಮಸ್ಕೃತಂ ಅಂಡರ್ಲೈನ್ ಮಾಡ್ಕೊಳ್ಳಿ. ಉಪರಿಷ್ಟ ದೃಶಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ವಿಷ್ಣು ಪದಂ ಅಂತ ನಾವರ್ತತೆ ಗತಃ ಆದ್ಮೇಲೆ ಅನಮಾರ್ಕ್ ಹಾಕೊಂಡು ವಿಷ್ಣು ಪದಂ ಅಂತ ಬರ್ಕೊಳ್ಳಿ. ಮೈತ್ರೇಯ ಉವಾಚ ಇತ್ಯರ್ಚಿತಃ ಸ ಭಗವಾನ್ ಆದಿತ್ಯಾತ್ಮನಃ ಪದಂ ಬಾಲಸ್ಯ ಪಶ್ಯತೋ ಧಾಮ ಸ್ವಮಗಾದ್ ಗರುಡಧ್ವಜಃ. ಎಲ್ಲಿಂದ ಪರಮಾತ್ಮ ಬನ್ನೋ ಗರುಡಧ್ವಜನಾಗಿ ಗರುಡನ ಮೇಲೆ ವಿರಾಜಮಾನವಾಗಿ ಮತ್ತೆ ವೈಕುಂಠಕ್ಕೆ ಅವನು ಅಂತರ್ದಹನನಾಗಿ ಹೊರಟೇ ಹೋದ. ನಂತರ ಸೋಪಿ ಸಂಕಲ್ಪಜಂ ವಿಷ್ಣೋ ಪಾದಸೇವೋಪಸಾದಿತಂ ಪ್ರಾಪ್ಯ ಸಂಕಲ್ಪ ನಿರ್ವಾಣಂ ನಾತಿ ಪ್ರೀತೋಭ್ಯಗಾತ್ಪುರಂ. ವಿದುರ ಉವಾಚ. ವಿದುರ ಪರಮಪದ ಯಾವ ರೀತಿ? ಆ ಪರಮಪದ ಏನಕ್ಕೆ ಯಾರಿಗೂ ದೊರಕುವುದಿಲ್ಲ? ತೃಪ್ತ ಇಲ್ಲದವನು ಯಾರು ಅಂತ ಪ್ರಶ್ನೆಯನ್ನ ಹಾಕ್ತಾನೆ. ನೆಕ್ಸ್ಟ್ 28th ಶ್ಲೋಕ. ವಿದುರ ವಾಚ. put an arrow mark there and also star mark and very important and also dhyana shloka. It is an important shloka and dhyana shloka. Sudurlabham yat paramam padam harehe mayavinas charanarchanarjitam labdhapya siddhartha mivaika janmana ಕಥಂ ಸ್ಮಮಾತ್ಮಾನಮನ್ಯತಾರ್ಥವಿತೆ. ಇಷ್ಟೆಲ್ಲ ಭಕ್ತಿ ಮಾಡಿ ಇಷ್ಟೆಲ್ಲ ಶ್ಲೋಕಗಳನ್ನ ಹೇಳಿ ಈ ರೀತಿಯಾಗಿ ಭಗವಂತನನ್ನೇ ಕೆಳಗೆ ಇಳಿಸ್ಕೊಂಡಂತಹ ಧ್ರುವನಿಗೆ ಮೋಕ್ಷ ಇಮಿಡಿಯೇಟ್ ಆಗಿ, ಹೇ ಬಾಪ ಧ್ರುವ, ಪ್ಲೀಸ್ ಕಮ್ ಟು ಮೀ, ಯು ಡೋಂಟ್ ಹ್ಯಾವ್ ಟು ವರಿ, ರೈಟ್ ನೌ ಯು ಹ್ಯಾವ್ ಮೋಕ್ಷ.
ಇನ್ ಯುವರ್ ಹ್ಯಾಂಡ್ ಅಂತ ಹೇಳಿ ಭಗವಂತ ಕರ್ಕೊಂಡು ಹೋಗ್ಲಿಲ್ಲ. ಯಾಕೆ ಅಂತ ಹೇಳಿದಾಗ ಮೈತ್ರೇಯರು ಹೇಳ್ತಾರೆ, ಇನ್ನು ಚಿಕ್ಕ ಮಗು ಬಾಲಕ, ವಯಸ್ಸಿದೆ ಅಂತ ಬಿಟ್ಟು ಹೋಗ್ಲಿಲ್ಲ, ಅಥವಾ ಇನ್ನು ಇವನಿಂದ ಕಲ್ಯಾಣೋತ್ಸವಾದಂತಹ ಬೇಕಾದಷ್ಟು ಕಾರ್ಯಗಳಾಗ್ಬೇಕು ಅಂತ ಬಿಟ್ಟು ಹೋಗ್ಲಿಲ್ಲ. ಮತ್ತೇನಕ್ ಬಿಟ್ಟು ಹೋಗಿತ್ತು ಅಂದ್ರೆ ಪರಿಪಕ್ವತೆ. ಯು ಮೈಟ್ ಡೂ ದ ಭಕ್ತಿ, ಬಟ್ ಪಕ್ವತೆ ಎನ್ನೋದು ಎಕ್ಸ್ಪೀರಿಯನ್ಸ್ ಮೂಲಕ ಬರುವುದು. ಒಪ್ಕೋತೀರಾ? ಐ ಆಲ್ಸೋ ಸೇ ರೈಟ್. ನನಗಿರೋ ಹುಡುಕ್ ಬುದ್ಧಿ ನಿಮಗ್ ಬರಕ್ ಸಾಧ್ಯವಿಲ್ಲ. ಐ ಮೈಟ್ ಎಕ್ಸ್ಪ್ಲೈನ್ ಭಾಗವತಂ ಟು ಯು, ಬಟ್ ಯುವರ್ ಎಕ್ಸ್ಪೀರಿಯನ್ಸ್ ಇಸ್ ಡಿಫರೆಂಟ್. ಆತರ ಹುಡುಕ್ ಬುದ್ಧಿ ಇಲ್ಲ ಅಂತಿದ್ರೆ ಪ್ರಾಬಬ್ಲಿ ಇವತ್ತಿನ ದಿನ ಇಷ್ಟೊಂದು ಎಲೆ ಹಾಕೊಂಡು ಓದಾಡ್ತಾನೆ ಅಲ್ವಾ? ಸಿ ಆಸ್ ಪರ್ ದ ಏಜ್, ಒನ್ಸ್ ವಿ ಎಕ್ಸ್ಪೀರಿಯನ್ಸ್, ನೆಕ್ಸ್ಟ್ ಟೈಮ್ ಎರಡೆಲೆ ಇದ್ರು ತಿರುಗಿ ನೋಡಲ್ಲ. ಅಯ್ಯೋ ಎಲೆನು ಬೇಡ ಏನು ಬೇಡ ಅವಸ್ಥೆ ಅಲ್ವಾ? ಇಟ್ ಇಸ್ ಸಮಥಿಂಗ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಎವ್ರಿ ಡೇ ವಿ ಲರ್ನ್ ಅ ಲಾಟ್. ಭಕ್ತಿ is different. ಹೇಳೋದ್ರಲ್ಲಿ ಸರಿಗೆ ಕೇಳಿಸ್ತಾ ಇಲ್ಲ, ಕ್ಲಾರಿಟಿನೇ ಇಲ್ಲ, ಕೇಳಿಸ್ತಾ ಇಲ್ಲ. ಎಲ್ರಿಗೂ ಹಂಗೆ ಆಗ್ತಾ ಇದೆಯಾ? ಒಂದ್ಸಲ ಆಫ್ ಮಾಡಿ ಆನ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಾ? ಕನಕ ಮಾಮಿ ಒಂದ್ಸಲ ಆಫ್ ಮಾಡಿ ಆನ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಡ್ ಬಿಟ್ಟು ಕಮ್ಮಿ ಇದೆ ಅನ್ಸುತ್ತೆ. ಕೇಳಿಸ್ತಾ ಇದೆ ಈಗ, ಕೇಳಿಸ್ತಾ ಈಗ ಇದೆಯಾ? ಕೇಳಿಸ್ತಾ ಇದೆ. ಸೊ ಮೈತ್ರೇಯರು ಹೇಳ್ತಾರೆ, ಇಲ್ಲ, ಪರಮಾತ್ಮ ಧ್ರುವನನ್ನ ಬಿಟ್ಟಿರೋದು ಪರಿಪಕ್ವತೆಯ ದಾರಿಯನ್ನ ಹಿಡಿಬೇಕು. ಮೋಕ್ಷ ಸಾಧನೆ ಒಂದೇ ಅಲ್ಲ. ಮೋಕ್ಷ ಸಾಧನೆ ಹೆಂಗಿರ್ಬೇಕು ಅಂದ್ರೆ ಆಸೆ ಪಟ್ಟು ಇರ್ಬೇಕು, ಫೋರ್ಸ್ ಇಂದ. ಅದೇ ಸಮಯದಲ್ಲೇ ಇಹಲೋಕದಲ್ಲಿ ಎಲ್ಲ ನಶ್ವರ ಅನ್ಸ್ಬಿಡ್ಬೇಕು. ಅವಾಗ್ಲೇ ಆ ಮೋಕ್ಷವನ್ನ ಪೂರ್ಣವಾಗಿ ಅನುಭವಿಸ್ತೀರಾ. ಈಗ ಮೋಕ್ಷ ಚಿಕ್ಕ ವಯಸ್ಸಿಗೆ ಒಬ್ರಿಗೆ ಸಿಕ್ಬಿಡುತ್ತೆ ಅನ್ಕೊಳ್ಳಿ. ಕಸ್ತೂರಿ ಮ್ಯಾಮ್ ಈ ಕಡೆ ಕಾನ್ಸಂಟ್ರೇಟ್ చేయండి, ಅದಕ್ಕೆ ఏముంది అక్కడ చదివేకి, మీకే చెప్తా ఉండేది. ಸೊ ಮೋಕ್ಷ ಅನ್ನೋದು ಬಂದ್ಬಿಡ್ತು ಚಿಕ್ಕ ವಯಸ್ಸಿಗೆ ಅನ್ಕೊಳ್ಳಿ. ಅವಾಗ ಅಲ್ಲಿ ಹೋಗಿ ಪರಮಾತ್ಮನಲ್ಲಿ ಕೈಂಕರ್ಯ ಮಾಡುವಾಗ ಆ ಲೌಕಿಕದಲ್ಲಿ ಏನಿತ್ತು, ವಾಟ್ ವಾಸ್ ದೇರ್ ಇನ್ ಲೌಕಿಕ, ಅದು ಅನುಭವಿಸಕ್ಕೆ ಆಗ್ಲಿಲ್ಲ ನನಗೆ. ಅಯ್ಯೋ, I would have got enjoyed little bit in లౌకిక మూలో, అది అనుభవించి తృప్తి కలిగినప్పుడు ఇక్కడ వచ్చింటే బాగుండొచ్చు కదా అంత. Even that thought should not come to one you go to moksha. Okay, the ಆಸೆ ಜಿಜ್ಞಾಸೆ ತಾನಾಗಿ ಸ್ವಾಭಾವಿಕವಾಗಿ ಬರ್ಬೇಕು. ವೈರಾಗ್ಯ ಯಾವುದ್ರಲ್ಲೂ ವಿಕಾರತೆಯನ್ನ ಹೊಂದದೇ ಇರೋದು ತಾನಾಗಿ ಬರ್ಬೇಕು, ನಾಟ್ ಬೈ ಫೋರ್ಸ್. ಅದೇ ಸಮಯ ಮೋಕ್ಷವನ್ನ ಕೈಯಾಳುವಾಗ ಹೌದು ಲೌಕಿಕ ನಶ್ವರ, ನಥಿಂಗ್ ಇಸ್ ದೇರ್. ರುಚಿ ನೋಡಾಯ್ತು, ನಾವು ನಥಿಂಗ್ ಗ್ರೇಟ್ ಇನ್ ದಟ್ ಅಂತ ತಾನಾಗಿ ಸ್ವಾಭಾವಿಕವಾಗಿ ಮನಸ್ಸಿನಲ್ಲಿ ಪರಿವರ್ತನೆ ಮಾಡ್ಕೊಡೋದೇ ಮೋಕ್ಷ. Is it not? This can be fetched only through experience, not by the having the knowledge. ಧ್ರುವ ಸ್ತುತಿ ಓದ್ಬಿಟ್ಟು ಪುಸ್ತಕದ ಬದನೆಕಾಯಿ ಹಾಕ್ತೀನಿ ಅಂದ್ರೆ ಮೋಕ್ಷ ಸಿಗಲ್ಲ. ಸಿಗತ್ತಾ? There are so many bhaktadis. For example, they have done lot of bhakti and they have gone up to the door of moksha, but still they have faced the rejection. ಭಗವಂತನ ಮೇಲೆ ರಿಜೆಕ್ಷನ್ ಆಗಿ ಅವರಿಗೆ ದ್ವೇಷನೇ ಬಂದಿದೆ. ಲೈಕ್ ಪೌಂಡ್ರಕ ವಾಸುದೇವ. If you take the story of ಪೌಂಡ್ರಕ ವಾಸುದೇವ, he was a ಪರಮ ಭಕ್ತ of ಶ್ರೀ ಕೃಷ್ಣ. ಓಕೆ, ಮೋಕ್ಷವನ್ನ ಹೊಂದಿದ, ಮೋಕ್ಷದ ದ್ವಾರಕ್ಕೆ ಹೋದ, ಪರಮಾತ್ಮ ತಳೆದ. No, 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 no. You're getting moksha only because you heard somebody telling you moksha is the ultimate destination point for every atma. You have come here, but you haven't realized there's nothing in laukika. ಅಲ್ವಾ? ಲೌಕಿಕದಲ್ಲಿ ನಮಗೆ ತುಂಬಾ ಅಪಾರ ಆಸೆ.
చేసుకుని నేనే వైకుంఠ వాసుదేవుడు, నేనే ಶ್ರೀನಾರಾಯಣುಡು, నేనే ಶ್ರೀಹರಿ ಅಂತ ಹೇಳಿ ಮೆರೆದ. ಅದ್ರ ಕೊನೆಗೆ ಏನಾಯ್ತು? ದ್ವಾರಕೆಯಿಂದ ಬಂದಂತಹ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನ ಒಂದೇ ನಿಮಿಷ ಬಿಟ್ಟಿದ್ದಕ್ಕೆ ಅವನು ಸೃಷ್ಟಿ ಮಾಡಿದ ವೈಕುಂಠ ಎಲ್ಲ ಪಟಾಪಂಚಮ ಭಸ್ಮ ಆಗೋಯ್ತು. ಕ್ಷೀರಸಾಗರದಲ್ಲಿ ನೀರೇ ಇಲ್ಲ, ಹಾಲೆಲ್ಲಿಂದ ಸದ್ಯ ಎಲ್ಲ ಒಣಗೋಗಿದೆ ಅಲ್ವಾ? ಶಂಖಚಕ್ರಗಳೆಲ್ಲ ಕಟ್ಟಾಗಿ ಬಿದ್ದಿದೆ. ಇವನ್ ಇಟ್ಕೊಂಡಿರೋ ಆದಿಶೇಷ ತಲ್ಪ ಪಾಪ ತಲೆನೇ ಇಲ್ಲ, ಅದಕ್ಕೆ ಗಿಲ್ಪ ಆಗೋಗಿದೆ. ತಲ್ಪము పోయి గిల్పమయ్యి మాయా బజార్లో చూపిస్తారు కదా అలా. గిల్పం కావాలా అని అడుగుతారు. చూసిండారా మాయా బజారు? అదంతా చూసిండాం సార్, అంత డీటెయిల్ గా చూడలేదు, ఒకసారి చూడండి. తల్పం కావాలా అనేకి ಬೇಕು ಅಂತ ಅವ್ರು ಗಿಲ್ಪಂ ಕಾವಾಲ ಗಿಲ್ಪಮ ಕಾವಾಲ ಗುಂಡಿ ಮಿಂಚಿನಿ ಕಾರ್ಪೆಟ್ ಅಲ್ಲೇ ಹೊಡಿತಾನೆ ಅಲ್ವಾ ಘಟೋತ್ಕಚ. ಆತರ ಎನಿಥಿಂಗ್ ದಟ್ ವೆನ್ ಯು ಡೋಂಟ್ ಫೆಚ್ ದ ರಿಯಲ್ ವೈರಾಗ್ಯ, ಇಟ್ ಇಸ್ ನಾಟ್ ವೈರಾಗ್ಯ. ಮನಸ್ಸಿನಲ್ಲಿ ಇನ್ನೂ ವಿಕಾರತೆ ಇದೆ ಅಂತ. ಅವನಿಗೆ ಪೌಂಡ್ರಕ ವಾಸುದೇವನ ಜೊತೆ ಯುದ್ಧ ಮಾಡಿ ಕೆಳಗಡೆ ಬೀಳ್ತಾನೆ. ದೆನ್ ಹಿ ರಿಯಲೈಸಸ್ ಪರಮಾತ್ಮ ನಿನ್ನ ಗೂಢಾರ್ಥ ರಹಸ್ಯ ವಾಚಾಮ ಗೋಚರ. ಇಷ್ಟ ಅರ್ಥ ಮಾಡ್ಕೊಂಡು ಸಾಕು. ಮೋಕ್ಷ ಸಾಧನೆ ಅಂತ ಆ ಮೋಕ್ಷದಲ್ಲೇ ಅಜ್ಞಾನವನ್ನ ಏರ್ಪಡಿಸ್ಕೊಂಡಿದ್ದೆ. ಸಿ, ಅಜ್ಞಾನಂ ಕ್ಯಾನ್ ಕಮ್ ಅಗೈನ್ ಈವನ್ ಇನ್ ದ ಮೋಕ್ಷ ಸಾಧನ. ದಟ್ ಇಸ್ ವೈ ಅಟ್ ದ ರೈಟ್ ಗೆಸ್ಚರ್, at the right way, you have to know the meaning of moksha. Until you realize it, you don't fetch the moksha. ಇದನ್ನ ಮೈತ್ರೇಯರು ಹೇಳ್ತಾರೆ. ಮೈತ್ರೇಯ ಉವಾಚ ಮಾತುಃ ಸಪತ್ನ್ಯಾ ವಾಗ್ಭಾಣೈಃ ಹೃದಿ ವಿದ್ಧಸ್ತು ತಾನ್ ಸ್ಮರನ್ನೇ ನೈಚ್ಛನ್ಯುಕ್ತಿ ಪತೇರ್ಮುಕ್ತಿಂ ತಸ್ಮಾತ್ತಾಪ ಮುಪೇಯಿವಾನ್. ತಾಯಿಯಾದವಳು ತನ್ನ ವಾಗ್ಬಾಣಗಳಿಂದ, ವಾಕ್ಶಕ್ತಿಯಿಂದ ಚುಚ್ಚಿ ನೋವು ಮಾಡಿದ ಒಂದು ಪ್ರಸಂಗ. ಆ ಪ್ರಸಂಗದಿಂದ ಪರಮಾತ್ಮನಲ್ಲಿ ಹೋಗಿ ಶರಣಾದ ಹೊತ್ತು ಪರಿಪಕ್ವತೆಯ ಮನೆ ಇನ್ನೂ ಅವನಲ್ಲಿ ಆಗಿಲ್ಲ. ಹಂಗಾಗಿ ಭಗವಂತ 36 ವರ್ಷಗಳ ಕಾಲ, 36,000, that is 36,000. I have written here in the text. 36,000 ವರ್ಷಗಳ ಕಾಲ ನೀನು ಇಹಲೋಕದಲ್ಲಿ ಇದ್ದು ನಂತರ ದುರ್ವಿಕ್ಷಿತಿಗೆ ನೀನು ಬರತಕ್ಕದ್ದು. ಧರ್ಮವನ್ನು ಪರಿಪಾಲನೆ ಮಾಡಿ, ಧರ್ಮ ದ್ಯೋತಕವಾದ ರಾಜ್ಯಾಂಗ ಶಾಸನವನ್ನ ನಿರ್ಮಾಣ ಮಾಡಿ, ಧರ್ಮವನ್ನೇ ಮೂರ್ತಿ ಎತ್ತಂತೆ ಕಟ್ಟಿ ಕಾಪಾಡಿ. ಸಿ ಧ್ರುವ, ಬಿಫೋರ್ ಯು ಐ ಹ್ಯಾವ್ ಟೇಕನ್ ಮತ್ಸ್ಯಾವತಾರಂ, ಕೂರ್ಮಾವತಾರಂ, ವರಾಹತಾರಂ. After you, I might take several avatarams. But this is the place where no Kapila, no avatars. This is your primordial duty. Either I will come as an avatara Purusha, or I will make my people to uphold the Dharma. This is the time where I don't come in the form of any avatara. Whereas in my form, you have to uplift the Dharma. ಆ ಧರ್ಮ ಕಾರ್ಯಗಳನ್ನು ನೀನು ಮಾಡುವಾಗ ಮೋಕ್ಷ ಸಾಧನೆಯಲ್ಲಿ ನೀನು ನಿರತರಾಗ್ತೀಯ ಅಂತ ಹೇಳಿ ಪರಮಾತ್ಮ ಈ ಧ್ರುವನಿಗೆ ಆಶೀರ್ವಚನವನ್ನ ಹೇಳಿ ಅಂತರ್ಧಾನ ಆಗ್ತಾನೆ. ಧ್ರುವ ಏನ್ ಹೇಳ್ತಾನೆ ಅಂತ ಆಮೇಲೆ ನೋಡೋಣ. ಅನುರಾಧ ನಾನಿ ಆ ಕಡೆ నుంచి ఇక్కడ వరకు చెప్పండి. నాకు కొంచెం రెస్ట్, ತುಂಬಾ ನೋಡ್ತಾ ಇದೆ ಬಾಯಿ. అన్మ్యూట్ చేసుకోవాలి. मैत्रेय उवाच अथाभिष्टुत एवं वै सत्सङ्कल्पेन धीमता भृत्यानुरक्तो भगवान् प्रतिनन्द्येदमब्रवीत्. श्रीभगवानुवाच वेदाहं ते व्यवसितं हृदि राजन्यबालका तत्प्रयच्छामि भद्रं ते दुरापमपि सुव्रता. नान्यैरधिष्ठितं भद्रयत् भ्राजिष्णु
ध्रुवक्षिति यत्र ग्रहर्क्षताराणां ज्योतिषां चक्रमाहितं मेध्यां गोचक्रवत्स्तान्नो परस्तात्कल्पवासिनां धर्मोऽग्निः कश्यपः शुक्रो मुनयो ये वनौकसः चरन्ति दक्षिणीकृत्य भ्रमन्तो यत्सतारकाः प्रस्थिते वनं पित्रा दत्त्वा गां धर्मसंश्रयः 36 वर्षसहस्रं रक्षिताव्याहतेन्द्रियः त्वद्भ्रातर्युत्तमे नष्टे मृगयायां तु तन्मनाः अन्वेषन्ति वनं माता दाविघ्नं सा प्रवेक्ष्यति इष्ट्वा मां यज्ञहृदयं यज्ञैः पुष्कलदक्षिणैः भुक्त्वा चेहाशिषः सत्याः अन्ते मां संस्मरिष्यसि ततो गन्तासि मत्स्थानं सर्वलोकनमस्कृतम् उपरिष्टादृशिभ्यस्त्वं यतो नावर्तते गतः ಅಷ್ಟೇ ಅಲ್ವಾ ಸರ್? ಅಲ್ಲಿ ತನಕನೇ ಅಲ್ವಾ ಸರ್? మరొక ಸರ್ ಅಲ್ಲಿ యా. గంట ఉందేనా? ఇంకా ఉందా? ఆ मैत्रेय उवाच इत्यर्थः स भगवानतिथिस्यात्मनः पदं बालस्य पश्यतो धाम स्वमागात् गरुडध्वजः सोऽपि सङ्कल्पजं विष्णोः पादसेवोपसादितं प्राप्य सङ्कल्पनिर्वाणं नातिप्रीतो भृगात्सुरं विदुर उवाच सुदुर्लभं यत्सरमं पदं हरेः मायाविनस्तच्चरणार्चनार्जितं लब्ध्वाप्यसिद्धार्थमिवैकजन्मना कथं स्वमात्मानममन्यतार्थवित् मैत्रेय उवाच मातुः स्वपत्स्या वाग्बाणैर्द्रुहि विद्धस्तु तां स्मरन् नैश्चन्मुक्तिपतेर्मुक्तिं तस्मात् तापमुपेयिवान् मैत्रेय उवाच अथाभिष्टुत एवं वै सत्सङ्कल्पेन धीमता भृत्यानुरक्तो भगवान् प्रतिनन्द्येदमब्रवीत् श्रीभगवानुवाच वेदाहं ते व्यवसितं हृदि राजन्यबालक तत्प्रयच्छामि भद्रं ते दुरापमपि सुव्रता नान्यैरधिष्ठितं भद्रयद्भ्राजिष्णुद्रुवक्षिति यत्र ग्रहर्क्षताराणां ज्योतिषां चक्रमाहितं मेध्यां गोचक्रवत्स्तान्नु परस्तात् कल्पवासिनां धर्मोऽग्निः कश्यपः शुक्रो मुनयेयो वनौकसः चरन्ति दक्षिणीकृत्य भ्रमन्तो यत्सतारकाः प्रस्थिते तु वनं पित्रा दत्त्वा गां धर्मसंश्रयः 36 वर्षसहस्रं रक्षिताव्याहतेन्द्रियः त्वद्भ्रातर्युत्तमे नष्टे मृगयायां तु तन्मनाः अन्वेषन्ति वनं माता दावाग्निं सा प्रवेक्ष्यति इष्ट्वा मां यज्ञहृदयं
यज्ञै पुष्कलदक्षिणैः भुक्त्वा चेहासिषः सत्याः अन्ते मां संस्मरिष्यसि ततो गन्तासि मत्स्थानं सर्वलोकनमस्कृतम् उपरिष्टादृशिभ्यस्त्वं यतो नावर्तते गतः। मैत्रेय उवाच इत्यर्चितः स भगवानतिदिश्यात्मनः पदम् बालस्य पश्यतो धाम स्वमगात् गरुडध्वजः सोऽपि सङ्कल्पजं विष्णो पादसेवोपसादितम् प्राप्य सङ्कल्पनिर्वाणां नातिप्रीतोऽभ्यगात्सुरम् विदुरमुवाच सुदुर्लभं यत्परमं पदं हरेः मायाविनस्तचरणार्चनार्जितं लब्ध्वाप्यसिद्धार्थमिवैकजन्मना कथं स्वमात्मानममन्यतार्थवित्। मैत्रेय उवाच मातुः सपत्न्या वाग्बाणैर्धृति विद्धस्तु तान् स्मरन् नैश्चन्मुक्तिपतेर्मुक्तिं तस्मात् तापमुपेयिवान्। Next Prabha aunty. Dhruva Uvacha 30th shloka. 30th shloka very important and also ಧ್ಯಾನ ಶ್ಲೋಕ. ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. ಆಮೇಲೆ ಚರಣ ಛಾಯೆ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಚರಣ ಛಾಯೆ ಭಗವಂತನ ಚರಣಗಳ ಛಾಯೆ. ಸಮಾಧಿನಾನೈಕ ಭಾವೇನ ಯತ್ ಪದಂ ವಿದುಃ ಸನಂದಾದಯ ಊರ್ಧ್ವರೇತಸಃ ಮಾಸೈರಹಂ ಷಡ್ಭಿರಮುಪ್ಯಪಾದಯೋಃ ಛಾಯಾಮುಪೇತ್ಯ ಭಗತಃ ಕೃತಮತಿಃ. ಹೇ ಭಗವಂತ, ನಿನ್ನ ಚರಣ ಛಾಯೆಯನ್ನು ಆಶ್ರಯಿಸಿ ಋಭು, ನಾರದ, ಸನಕಾದಿ ಕುಮಾರರು ಮತ್ತೆ ಸ್ವಯಂಭುವ ಮನು ಇವರೆಲ್ಲ ಊರ್ಧ್ವರೇತಸ್ ಎಂಬ ಒಂದು ಯಾವುದೋ ಅರ್ಚಿರಾದಿ ಮಾರ್ಗದ ಮೂಲಕ ಹೆಂಗೆ ನಿನ್ನನ್ನೇ ಬಂದು ಆಡಿದ್ರು ಆ ರೀತಿ ಒಂದು ದಿನ ಐ ಆಮ್ ಗೋಯಿಂಗ್ ಟು ಕಮ್ ಟು ಯು ಅಂಡ್ ಐ ಆಮ್ ಗೋಯಿಂಗ್ ಟು ಟೇಕ್ ದಟ್ ಧ್ರುವ ಪದವಿ ಇಂಟು ಮೈ ಹ್ಯಾಂಡ್. ಸತ್ಸಂಗದ ಮೂರ್ತಿಗತ್ತಂತಿರುವಂತಹ ಧ್ರುವಕ್ಷಿತಿಯನ್ನು ನಾನು ಬಂದು ಅಡಿತೀನಿ. ಎಸ್, ಅಫ್ ಕೋರ್ಸ್ ಐ ಆಮ್ ಗೋಯಿಂಗ್ ಟು ಲಿಸನ್ ಟು ಯು and I'm going to do the dharma paripalanam for the entire Bhumandala for 36,000 years. ಅದಾದ್ಮೇಲೆ ಈ ಲೋಕದಲ್ಲಿ ಒಂದು ನಿಮಿಷವೂ ನಾನು ಇರುವುದಿಲ್ಲ. ಬಿಟ್ರೆ ಈಗ್ಲೇ ಬರ್ತೀನಿ. ಆದ್ರೆ ಪರಿಪಕ್ವತೆಯ ಒಂದು ದಾರಿಯನ್ನು ಹಿಡಿದು ನಾನು ನಿನ್ನಲ್ಲಿ ಬಂದು ಬೆಂದ ಅನ್ನವಾಗಿ ನೀನು ನನ್ನನ್ನ ಅನುಭವಿಸಲ್ಪಡುವ ಆತ್ಮನಾಗಿ ನಾನು ಬರ್ತೀನಿ ಅಂತ ಒಪ್ಕೋತಾನೆ. ಅಹೋ ಬತ ಮಮಾನಾತ್ಮ್ಯಂ ಅಂಧಭಾಗ್ಯಸ್ಯ ಪಶ್ಯತ ಭವಚ್ಚಿದಃ ಪಾದಮೂಲಂ ದತ್ವಾ ಯಾಚೇ ಯದಂತವತೆ ಅಚೇರ್ವಿದೂಷಿತಾ ದೇವೈಃ ಪತದ್ಭಿಃ ರಸತಿಷ್ಣುಭಿಃ ಯೋ ನಾರದವಚಸ್ತಥ್ಯಂ ನಾಗ್ರಹೀಷಮಸತ್ತಮ ಮಾಯಾಮುಪಾಶ್ರಿತ್ಯ ಪ್ರಸುಸ್ತ ಇವ ಭಿನ್ನಧೃಗೆ ತಪ್ಯೇ ದ್ವಿತೀಯೇಪ್ಯಸತಿ ಭ್ರಾತೃವ್ಯವಧದ್ರುಜ. ಹೇ ಭಗವನ್ನೇ, ನನ್ನ ಚಿಕ್ಕಮ್ಮನ ಮೇಲಾಗ್ಲಿ ನನ್ನ ತಮ್ಮ ಭ್ರಾತ ಆದಂತಹ ಆ ಉತ್ತಮನ ಮೇಲಾಗ್ಲಿ ನನಗೆ ಯಾವ ರೀತಿಯ ವೈರತ್ವವೂ ಇಲ್ಲ, ಯಾವ ರೀತಿಯಾದಂತಹ ವೈಷಮ್ಯವೂ ಇಲ್ಲ. ಹಿಂಗಿರುವಾಗ ಅಹೋ ಅಯ್ಯೋ ಇದೆಯೇ ಈ ರೀತಿ ಅವರನ್ನ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲ ಭಗವಂತ. ಅವರ ಹಂತ ದುರ್ಮರಣಾದಿಗಳಾಗಿ ಮೃಗದಿಂದ ಪೀಡಿಸಲ್ಪಟ್ಟು ಅಗ್ನಿಯಿಂದ ಪೀಡಿಸಲ್ಪಟ್ಟು ಹೋಗ್ಬೇಕು ಅಂತ ಇದ್ಯಾ.
can you please help on that? ದಯವಿಟ್ಟು ಇದನ್ನ ಬೇರೆ ರೀತಿಯಾಗಿ ಅನುಗ್ರಹಿಸಕ್ಕಾಗಲ್ವಾ ಅಂತ ಹೇಳ್ಕೊತಾನೆ. ಖಂಡಿತ ಆಗಲ್ಲ. ಆದ್ರೆ ಅವ್ರು ಕಾಡಿದ್ದಲೇ ಹೋದ್ರು, ಮೃಗದಿಂದಲೇ ಸತ್ತಲ್ಪಟ್ರು. ನೀನು ಅವರಿಗೆ ತಿಥಿ ಮಾಡಿದಲ್ಲಿ ಅವರು ಮೋಕ್ಷವನ್ನೇ ಹೊಂದುತ್ತಾರೆ ಅಂತ ಗುರುವನಿಗೆ ಪರಮಾತ್ಮ ಮುಂದೆ ಹೇಳ್ತಾರೆ. ನೋಡೋಣ ಏನು ಅಂತ. ಮಯೈತತ್ ಪ್ರಾರ್ಥಿತಂ ವ್ಯರ್ಥಂ ಚಿಕಿತ್ಸೇವ ಗತಾಯುಷಿ ಪ್ರಸಾದ್ಯ ಜಗದಾತ್ಮಾನಂ ತಪಸಾ ದುಷ್ಪ್ರಸಾದನಂ ಭವಚ್ಛೇದಮಯಾ ಚೇಹಂ ಭವಂ ಭಾಗ್ಯ ವಿವರ್ಜಿತಃ ಸ್ವರಾಜ್ಯಂ ಯಚ್ಛತೋ ಮೌಢ್ಯಾನ್ ಮಾನೋ ಮೇ वीक्षितो बत ईश्वराक्षीण पुण्येन फलीकाराणि वाधनः। मैत्रेय उवाच न वै मुकुन्दस्य पदारविन्दयोः रजो दुषस्तात भवादृशा जनाः वाञ्छन्ति तद्दास्यमृतेऽर्थमात्मनो यदृच्छया लब्धमनस्समृद्धयः आकर्ण्यत्माजमायान्तम् सम्परेत्य यथागतम् राजान श्रद्धते भद्रम् अभद्रस्य कुतो मम श्रद्धया वाक्यं देवर्षेः हर्षवेगेन दर्शितः वार्ताहर्तुरतिप्रीतो हरां प्रादन् महाधनम् सदश्वरथमारोप्य कार्तस्वरपरिष्कृतम् ब्राह्मणैः कुलवृद्धैश्च ಪದ್ಯಸ್ಥೋಮಾತ್ಯ ಬಂಧುಭಿಃ. ಅಮಾತ್ಯರಿಂದಲೂ ಬ್ರಾಹ್ಮಣರಿಂದಲೂ ಸ್ವಜನರಿಂದಲೂ ಎಲ್ಲರಿಂದಲೂ ಸೇರಲ್ಪಟ್ಟವನಾಗಿ ಕೂಡಲ್ಪಟ್ಟವನಾಗಿ ತಾನು ಮೂಡಪಲ್ಲಕ್ಕೆ ಅಂದ್ರೆ ದೊಡ್ಡ ರಥದಲ್ಲಿ ತನ್ನ ಸ್ವಗೃಹಕ್ಕೆ ತನ್ನ ಊರಿಗೆ ಹಿಂತೆರಳ್ತಾ ಇದ್ದಾನೆ. ಒಳ್ಳೆ ಆಹ್ವಾನ ಉತ್ಸವವನ್ನ ಎಲ್ಲ ಏರ್ಪಡಿಸಿದ್ದಾರೆ. ಸುರುಚಿ ಸುನೀತಿ ಉತ್ಥಾನಪಾದ ಇದು ಗೊತ್ತಾಯ್ತು. ತನ್ನ ಮಗ ಯಾವ ಅಚೀವ್ಮೆಂಟ್ಗೆ ಅಂತ ಹೋದ್ನೋ ಆ ಮಧುವನದಿಂದ ಈಗ ಜಂಬಣಿಯಾಗಿ ಈಸ್ ಕಮಿಂಗ್ ಬ್ಯಾಕ್ ವೆಲ್ಕಮ್ ಮಾಡುವಂತಹ ಪ್ರಧಾನ ಉತ್ಸವವನ್ನೆಲ್ಲ ಇವರೆಲ್ಲ ಏರ್ಪಡಿಸಿದ್ದಾರೆ. ಪಂಚಾರೂಢನಾಗಿ ಬರ್ತಾ ಇದ್ದಾನೆ. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಬರ್ತಾ ಇದ್ದಾನೋ ಅನ್ನೋ ರೀತಿ ಅವನ ವರ್ಚಸ್ಸು 10 ಕಡೆಗಳಲ್ಲೂ ಬೆಳಗ್ತಾ ಇದೆ. ಅಷ್ಟಾದಶವಾದಿಗಳು, ದೇವರುಂದುಗಳು, ಪುಷ್ಪ ವರ್ಷಗಳು ಎಲ್ಲಿ ನೋಡಿದ್ರು ಊರಲ್ಲಿ ಪಂಚತವರ್ಣ ನಿತ್ಯಕಲ್ಯಾಣ ನಂತರ ಸಿಂಗರಿಸಲ್ಪಟ್ಟು ಏನು ಕೋಲಾಹಲವೋ ಕೋಲಾಹಲ. ನಮ್ಮ ಧ್ರುವ ಬರ್ತಾ ಇದ್ದಾನೆ ಪರಮಾತ್ಮನನ್ನ ಒಲಿಸ್ಕೊಂಡಂತಹ ಧ್ರುವ, ಪರಮಾತ್ಮನ ತನ್ನ ದಿವ್ಯ ಕಣ್ಣುಗಳಿಂದ ನೋಡಿದಂತಹ ಧ್ರುವ. ನಮಗಂತೂ ಪರಮಾತ್ಮನನ್ನ ನೋಡುವ ಅದೃಷ್ಟವಿಲ್ಲ. ಅವನು ನೋಡಲಿಕ್ಕೆ ಅವನನ್ನೇ ನಾವು ನೋಡಿದ್ರೆ ಪರಮಾತ್ಮನನ್ನೇ ನೋಡುವಷ್ಟು ಸತ್ಪ್ರಾಪ್ತಿ ಫಲ ಸಿಗುತ್ತೆ ಅಂತ ಜನರೆಲ್ಲ ಉದ್ವೇಗದಿಂದ ಉತ್ಸಾಹದಿಂದ அப்படியே கொண்டாட்டமா கோலாகலமா குதூகலமான ஒரு மகோத்சவம். சங்கதுந்துபிநாதேன பிரம்மகோஷேண வேணுபிஹி நிஷ்சக்ராம புராத்தூர்ணம் ஆத்மஜாபிக்ஷணோத்சுகः சுனீதிः சுருச்சிஷ்டாஸ்ய महिष्यौ रुक्मभूषिते आरुह्य शिबिकां सार्धम् उत्तमेनाभिजग्मतुः. ಈ ಕಡೆಯಿಂದ ಇನ್ನೊಂದು ರಥದಲ್ಲಿ ಉತ್ಥಾನಪಾದ, ಉತ್ತಮ, ಸುರುಚಿ, ಸುನೀತಿ ಎಲ್ಲರೂ ಇನ್ನೊಂದು ದೊಡ್ಡ ರಥದಲ್ಲಿ ಕನಕಮಯವಾದ ರಥದಲ್ಲಿ ಊರ್ ಬಾಗ್ಲಿಗೆ ಹೋಗ್ತಾ ಇದ್ದಾರೆ ಅವನನ್ನ ವೆಲ್ಕಮ್ ಮಾಡಕ್ಕೆ. ತಂ ದೃಷ್ಟೋಪವನಾಭ್ಯಾಸ ಆನಾತಂ ತರಸಾರಥಾತ್ ಅವರುಹ್ಯ ನೃಪಸ್ತೂರ್ಣ ಆಸಾದ್ಯ ಪ್ರೇಮ ವಿಹ್ವಲಃ
परिरेभे गजं दोर्भ्याम् दीर्घोत्कण्ठमनाश्वसन् विश्वक्सीनाङ्घ्रि संस्पर्श हताशेषा गबन्धनम् अथा चिग्रन्मुहुर्मूर्ध्नि मूर्ध्नि शीतैर्नयनवारिभिः स्नापयामास जातो दाममनोरथः अभिवन्द्य पितुः पादौ आवाशीभिष्टाभिमन्त्रितः न नाम मातरौ शिष्णा सत्कृतः सज्जनाग्रणीः सुरुचिस्तं समस्थाप्य पादावनतमद्भकं परिष्वज्याः जीविते ಬಾಷ್ಪಗದ್ಗದಯಾ ಗಿರಾ. ಇಲ್ಲಿ ಒಂದು ಮೂಡು ಪಲ್ಲಕ್ಕಲ್ಲಿ ದೊಡ್ಡ ರಥದಲ್ಲಿ ಇಲ್ಲಿ ಯಾರೆಲ್ಲ ಹೋಗ್ತಾ ಇದ್ದಾರೆ? ಸುರುಚಿ, ಸುನೀತಿ, ಉತ್ತಮ, ಉತ್ತಾನಪಾದ, ಸುನೀತಿ ಹಾಗೂ ಉತ್ತಮ ಹೋಗೋದು ಅತಿಶಯ ಅಲ್ಲ. ಉತ್ತಮ ತಮ್ಮನ ಹತ್ರ ಅಣ್ಣನಿಗೆ ಯಾವ ವೈಷಮ್ಯವೂ ಇರ್ಲಿಲ್ಲ. ತಂದೆಯಾದವನು ಯಾವಾಗಲೂ ಪ್ರೇಮಪೂರಿತನಾಗೇ ಇದ್ದಾನೆ. ತಾಯಿ ಸುನೀತಿ ಕೇಳಲೇಬೇಡಿ, ಹೆತ್ತ ಮಗನನ್ನ ನೋಡಕ್ ಹೋಗ್ತಾಳೆ. ಆದ್ರೆ ಇಲ್ಲಿ ಹೈಲೈಟ್ ಯಾರು? ಸುರೀಚಿ ಕೂಡ ಸದ್ಭಾವನೆಯಿಂದ ಪರಮ ಭಾಗವತ ಶ್ರೇಷ್ಠ ಅವನು ಅಂತ ಹೋಗ್ತಾ ಇದ್ದಾರೆ. ಹೋದಾಗ ಈ ರಥವನ್ನ ಇಳಿದು ಬಂದು ಹೆಬ್ಬಾಗಲಲ್ಲಿ ಮೊದಲು ಅವನ್ ಯಾರನ್ನ ಕಟ್ಕೊಂಡ? ಸುರುಚಿಯನ್ನ ಕಟ್ಕೊಂಡು, ಚಿಕ್ಕಮ್ಮ ಇದೋ ನಾನ್ ಬಂದೆ, ನೀ ಹೇಳಿದ ಹಾಗೆ ಪರಮಾತ್ಮನ ತೊಡೆಯನ್ನೇ ಅಪೇಕ್ಷಿಸಿ ಅವನ ತೊಡೆ ಮೇಲೆ ನಾನು ಕುತ್ಕೊಂಡೆ ಅಂತ ಹೇಳಿ ಮಗು ಬಾಲಕ ಧ್ರುವ ಹೇಳಿದಾಗ ಆನಂದ ಪೂರಿತವಾಗಿ ಗದ್ಗದವಾದ ಗಟ್ಲು, ರೋಮಾಂಚನ, ಮೈಯೆಲ್ಲ ಕಂಪನ, ಅವಳಿಗೆ ಮಾತಾಡಕ್ಕಾಗಲ್ಲ. ಕಣ್ಣಲ್ಲಿ ಬಳ ಬಳ ನೀರ್ ಸುರಿದು ಹೋಗ್ತಾ ಇದೆ. ಆನಂದ ಅಶ್ರುಧಾರೆಗಳಿಂದ ಅಭಿಷಿಂಚನ ಮಾಡಿ ಅವಳ ಕಣ್ಣಿನಿಂದಲೇ ಅವನಿಗೆ ಪುಟ್ಟಾಭಿಷೇಕವನ್ನು ಮಾಡಿ ಪಟ್ಕೋತಾಳೆ, ಆಲಂಗಿಸ್ತಾಳೆ, ಒದ್ದಾಡ್ತಾಳೆ. ಮಾಣಿಕ್ಯದಂತಹ ಹುಡುಗ ನನ್ನ ಹೊಟ್ಟೆಯಲ್ಲಿ ಹುಟ್ಲಿಲ್ವಲ್ಲ ಅಂತ ಒಂದು ಸಂಕಟಕ್ಕೆ ನಾನು ಆ ರೀತಿ ಅನುವಾದ ಮಾತನ್ನೆಲ್ಲ ಅಂದುಬಿಟ್ಟೇನಿಲ್ಲ. ಈ ರೀತಿ ತಿರಸ್ಕೃತವಾದಂತಹ ಭಾಷೆಯಿಂದ ನೀನನ್ನ ಅವಮಾನ, ನಡು ಸಭೆಯಲ್ಲಿ ಅವಮಾನ ಮಾಡ್ಬಿಟ್ಟೆ, ಬಿಟ್ಟು ನನ್ನ ಕ್ಷಮಿಸುವಂತವನಾಗುತ್ತಿರುವ ಸಾಕ್ಷಾತ್ ಭಗವಂತನ ಅಂಶವಾದ ನೀನು ಇವರ ರೆಪ್ಲಿಕಾ ಭಗವಾನ್. ಪರಮಾತ್ಮ ಅಷ್ಟು ಬೇಗ ಹೊರೆಯವನಲ್ಲ. ಅನಂತ ಕೋಟಿ ಸಹಸ್ರ ವರ್ಷಗಳು ಸಾಧಿಸದಂತಹ ಸಾಧನೆಯನ್ನ ಕೇವಲ 6 ತಿಂಗಳಲ್ಲಿ ಸಾಧಿಸಿ ನಮ್ಮ ಕಣ್ಣು ಮುಂದೆ ನಿಂತಿದ್ದ ಹೀಗೆ ಕೋಟಿ ವಂದನೆಗಳು. ಅಮ್ಮ ಆಶೀರ್ವಾದ ಮಾಡು, ನೀವು ವಂದನೆ ಮಾಡಬಾರ್ದು, ನನಗೆ ಅದು ಶ್ರೇಯಸ್ಸಲ್ಲ. ನೀನು ಯಾವಾಗ್ಲೂ ನನ್ನ ಚಿಕ್ಕಮ್ಮನೆ. ನೆಕ್ಸ್ಟ್ ಒನ್ 47th ಶ್ಲೋಕ. Put it in invited double quotes and underline the whole shloka and write down that is the Dhyana shloka. ಸುರುಚಿಯ ಆಶೀರ್ವಾದ ಅಂತ ಬರ್ಕೋಡಿಯಲ್ಲಿ put an arrow mark and write down ಸುರುಚಿಯ ಆಶೀರ್ವಾದ. ಸುರುಚಿಯ ಆಶೀರ್ವಾದ ತುಂಬಾ ಮುಖ್ಯ. ನೋಡಿ, ಸುನೀತಿ ಮಾತು ಎಲ್ಲಿ ಮುಖ್ಯ ಆಯ್ತು? ಅಯ್ಯೋ ಅಮ್ಮ ಚಿಕ್ಕಮ್ಮ ನನ್ನ ಈ ತರ ತಳ್ಬಿಟ್ರು ಅಂತ ಅಯ್ಯೋ ಅಂತ ಅದತ್ಕೊಂಡ್ ಬಂದಾಗ ಸುನೀತಿ ಇನ್ಸ್ಟಿಟ್ಯೂಟ್ ಅಲ್ವಾ? ಸುನೀತಿಯ ಆಶೀರ್ವಾದದ ಮಾತುಗಳು ತುಂಬಾ ಮುಖ್ಯವಾಯಿತು. ಅದೇ ರೀತಿ ಸುರುಚಿಯ ಮಾತು. ಈಗ ಸುನೀತಿ ಇದಾರ ಮಠದಲ್ಲಿ ಇಲ್ಲ ಅಂತ ಇಲ್ಲ, ಆದ್ರೆ ಅವಳನ್ನು ಹೈಲೈಟ್ ಮಾಡಿಲ್ಲ ಭಾಗವತ. ವಾಟ್ ಇಸ್ ಬಿನ್ ಹೈಲೈಟೆಡ್? ವಾಟ್ ಇಸ್ ದ ರಿಯಾಕ್ಷನ್ ಆಫ್ ಸುರುಚಿ? ದಟ್ ಇಸ್ ಬಿನ್ ಹೈಲೈಟ್. ಆಯ್ತಾ? ಇದೇ ಹೇಳೋದು. ಅಂತರ್ಚಕ್ಷುವಿನ ವಿವೇಕ ಸುನೀತಿ, ಬಾಹ್ಯ ವ್ಯವಹಾರಿಕ ಧರ್ಮಭೂತ ಜ್ಞಾನ ಸುರುಚಿ. ಎರಡು ಕರೆಕ್ಟ್ ಆಗಿ ವರ್ಕ್ ಆಗ್ಬೇಕು. 47th ಶ್ಲೋಕನ 44th ಶ್ಲೋಕನ ಸರ್ ನೀವು ಹೇಳಿದ್ದು ಧ್ಯಾನ ಶ್ಲೋಕ ಅಂತ? 47 47 ಓಕೆ. ಅದು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ, ಸುರುಚಿ ಆಶೀರ್ವಾದ ಅಂತ ಬರ್ಕೊಳ್ಳಿ, ಪೂರ್ತಿ ಶ್ಲೋಕ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಸ್ಯ ಪ್ರಸನ್ನೋ ಭಗವಾನ್
गुणैर्मैत्र्यादिभिर्हरिः तस्मै नमन्ति भूतानि निम्नमाप इव स्वयं. ಎರಡ್ ಸಲ ಹೇಳ್ಬೇಕಂತ 2 times ಅಂತ ಬರ್ಕೊಳ್ಳಿ. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈರ್ಮೈತ್ರ್ಯಾದಿಭಿರ್ಹರಿः ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪ ಇವ ಸ್ವಯಂ. ಹೇ ಧ್ರುವ, ಯಾವ ರೀತಿ ಮೈತ್ರೇಯರು ಋಷಿಮುನಿಗಳು ರಾಜರ್ಷಿ ಮಹರ್ಷಿ ಬ್ರಹ್ಮರ್ಷಾದಿಗಳಿಗೆ ಹರಿಗೆ ಅನುಗ್ರಹ ಮಾಡಿದ್ನೋ, ಅವರನ್ನ ನೋಡಿದ್ರೆ ನಾರಾಯಣನನ್ನ ನೋಡಷ್ಟು ಪುಣ್ಯ ಬರುತ್ತೋ, ನಾರದ ಸ್ವರೂಪವನ್ನೇ ನೋಡಿ ನಾರಾಯಣ ಆಗ್ತಾರೋ, ಮೈತ್ರೇಯರನ್ನು, ಈ ಭೃಗುವನ್ನು, ಈ ನಾರದರನ್ನು, ಸನಕಾದಿ ಕುಮಾರರನ್ನು ಇವರನ್ನ ನೋಡಿ ಪರಮಾತ್ಮನನ್ನ ನೋಡಿದಷ್ಟು ಪುಣ್ಯ ಹೆಂಗ ಬರುತ್ತೋ ಆ ರೀತಿ ನಿನ್ನ ಚರಿತ್ರೆ ಆಚಂದ್ರಾರ್ಕವಾಗಿ ಬೆಳಗಲಿ ಮಗು. ನಿನ್ನ ದರ್ಶನ ಮಾಡಿದ್ರೆ, ನಿನ್ನ ನಕ್ಷತ್ರವನ್ನ ನೋಡಿದ್ರೆ, ನಿನ್ನ ಪದವನ್ನ ನೋಡಿದ್ರೆ ಸಾಕು, ಭೂಲೋಕದವರಿಗೆ ಪರಮಾತ್ಮನ ದೃಷ್ಟಿಗೋಚರವಾಗಿ ಪರಮಾತ್ಮನೇ ಕಾಣಿಸ್ಕೋತಾನೆ. ಇದು ನನ್ನ ಆಶೀರ್ವಚನ. ಹೆತ್ತ ತಾಯಿ ಸುನೀತಿಯಾದ್ರೂ ನಿನ್ನ ಚಿಕ್ಕಮ್ಮ ಅನ್ನಿಸ್ಕೊಂಡಿರೋಳ ಒಂದು ಹೃದಯದಿಂದ ಬರುವ ಮಾತು ಮಗು. ನೀನು ಇರುವಂತಹ ಜಾಗ ಧ್ರುವ ನಕ್ಷತ್ರವಾಗಿ ಸದಾ ಬೆಳಗಲಿ. ಆ ನಕ್ಷತ್ರವನ್ನ ದೃಷ್ಟಿಸಿದ್ರೆ ಸಾಕು, ನಾರಾಯಣನೇ ಗೋಚರವಾಗ್ತಾನೆ ಅನ್ನುವಂತಹ ಉತ್ತಮವಾದಂತಹ ಚರಿತ್ರೆಯನ್ನ ಪಡೆದ ಧ್ರುವ ನೀನು ಆಚಂದ್ರಾರ್ಕವಾಗಿ ಬೆಳಗು. ನಿನಗೆ ಪ್ರಳಯವಿಲ್ಲ. ಸೂರ್ಯನಿಗೆ ಪ್ರಳಯ ಉಂಟು, ಚಂದ್ರನಿಗೆ ಪ್ರಳಯ ಉಂಟು, ನಾವು ನಿಂತಿರುವ ಭೂಮಿಗೆ ಪ್ರಳಯ ಉಂಟು. ಆದ್ರೆ ಶಿಂಶುಮಾರ ಚಕ್ರದ ಮಧ್ಯದಲ್ಲಿ ಶೈಶುಮಾರನನ್ನು ಆ ಧ್ರುವಕ್ಷತಿ ಧ್ರುವ ಪದವಿಗೆ ಎಂದಿಗೂ ಪ್ರಳಯವಿಲ್ಲ. ಅದೇ ರೀತಿ ಬರ್ದಿಲ್ಲುಗಾಕ ಯಾವಾಗ್ಲೂ ವರ್ಧತಾಂ ಅಭಿವರ್ಧತ. பல்லாண்டு பல்லாண்டு பல்ல ஆயிரத்தாண்டு ಕಡಕೋಟಿ 100,000 ಮಲ್ಲಾಂಡು ಚೆಂಡೋಳ್ ಅಣಿಮಣ್ಣ ಅಂತ ಹೇಳ್ತೀವಲ್ವಾ, ಆ ರೀತಿ ಹಲವಾರು ವರ್ಷಗಳ ಕಾಲ, ಕೋಟ್ಯಾನು ಕೋಟಿ ವರ್ಷಗಳ ಕಾಲ ಪ್ರಳಯವೇ ಸಂಭವಿಸಿದೆ. ಬರುವ ಭಕ್ತರಿಗೆ ನಿನ್ನ ಸತ್ಸಂಗದ ಕೃಪೆ ಮಹಾತ್ಮೆ ನೀ ತಿಳಿಸಿಕೊಂಡು ಸದಾ ಆಚಂದ್ರಾರ್ಕವಾಗಿ ಬೆಳಗುವಂತ. ಸಿ ನೌ ಇಟ್ ಇಸ್ ಸುರುಚಿ ಅನ್ನು ಹೈಲೈಟ್ಸ್ ದ ಹೋಲ್ ಸಿ. ಅವಳಲ್ಲಿ ದ್ವೇಷ ಭಾವನೆ, ಮಾತ್ಸರ್ಯ ಭಾವನೆ, ಸವತಿ ಮಾತ್ಸರ್ಯ ಲವಲೇಶು ಉಳಿಯುವುದಿಲ್ಲ. ಪರಮಾತ್ಮನ ಅನುಗ್ರಹ ನಿಜವಾಗಿ ಧ್ರುವನಿಗಾಯ್ತೋ ಅಥವಾ ಸುರುಚಿಗಾಯ್ತೋ, ವಿ ಆರ್ ಡೌಟ್ಫುಲ್ ಅಲ್ವಾ. The Lord's grace has been shed not on Dhruva, it is on ಸುರುಚಿ ಅನ್ಸುತ್ತೆ. ಆ ರೀತಿ ಮನಸ್ಸಿನ ಪರಿವರ್ತನೆ ಮಾಡಿ ಉತ್ತಮಶ್ಚ ಧ್ರುವಶ್ಚೋಭಾತ್ ಅನ್ಯೋನ್ಯಂ ಪ್ರೇಮ ವಿಹ್ವಲೌ ಅಂಗಾಸಂಗಾದುತ್ಪಲಕಾತ್ ಅಸ್ರೌಘಂ ಮುಹುರು ಹತುಹು. ಮಗುವನ್ನ ತೆಗೆದು ತನ್ನ ಮಡಿಲಿಟ್ಕೊಂಡು ತಾನು ಕಟ್ಕೋತಾಳೆ. ಸುನೀತಿರಸ್ಯ ಜನನೀ ಪ್ರಾಣೇಭ್ಯೋಪಿ ಪ್ರಿಯಂ ಸುಖಂ ಉಪಗುಪ್ಯ ಜಹಾವಾದಿ ತದಂಗ ಸ್ಪರ್ಶ ನಿರ್ವೃತ. ಸುನೀತಿ ಜನನಿಯಾಗ್ಲು, ಪ್ರಾಣವನ್ನ ಕೊಟ್ಟವಳು ಅವಳಾಗ್ಲು, ನೀನು ನಾನು ಕೆತ್ತಿದಂತಹ ವಿಗ್ರಹ. ಅವಳು ಜನ್ಮವನ್ನು ಕೊಟ್ಲು, ನಾನು ನಿನ್ನನ್ನ ಕೆತ್ತಿದಂತಹ ಸ್ಪರ್ಶ ನಿರ್ವೃತ. ಗಟ್ಟಿಯಾಗಿ ಮಗುವನ್ನ ಆಲಂಗಿಸಿ ಮುದ್ದಾಡಲು. ಪ್ರಯಃ ಸ್ತನಾಭ್ಯಾಂ ಸುಸಸ್ರಾವ ನೇತ್ರಜೈಃ ಸಲಿಲೈಃ ಶಿವೈಃ ತದಾಭಿಷಿಚ್ಯ ಮಾನಾಭ್ಯಾಂ ವೀರ ವೀರ ಸುವೋಮುಹುಃ. ಅವಳ ಎರಡು ಸ್ತನಗಳಲ್ಲಿ, ಸುರುಚಿಯ ಸ್ತನಗಳಲ್ಲಿ ಅವಳಿಗೆ ಗೊತ್ತಿದ್ದೇನೆ ಹಾಲು ಅರಿಯಕ್ಕೆ ಶುರು ಆಯ್ತು. ಮಾತೃ ಹೃದಯ ವಾತ್ಸಲ್ಯದಿಂದ ಅವಳ ಎರಡು ಸ್ತನಗಳು ತುಂಬಿ ಬಂತು. ಲ್ಯಾಕ್ಟೋಜನ್ ಅಂತ ಹೇಳ್ತಾರಲ್ಲ, ಅಂದ್ರೆ ಏನದು ಅರ್ಥ? ಮಾತೃ ಹೃದಯದ ಕಾರುಣ್ಯ ಅಂತ ಅರ್ಥ ಅಲ್ವಾ. ಅವಳ ಎರಡು ಸ್ತನಗಳಲ್ಲಿ ಹಾಲು ಹರಿದು
ಎದೆ ಇಲ್ಲ, ಒದ್ದೆ ಆಯ್ತು, ನಿನಗೆ ನಾನು ಸ್ತನ್ಯಪಾನವನ್ನ ಮಾಡಿಸಿದ ತೃಪ್ತಿ ಹೇ ಧ್ರುವ ನನಗಿರುತ್ತಾಗ್ತಾ ಇದೆ. ಆ ತೃಪ್ತಿಯನ್ನ ನಿಮ್ಮ ತಾಯಿಗೆ ನೀನು ಚಿಕ್ಕ ವಯಸ್ಸಲ್ಲಿ ಕೊಟ್ಟಿದ್ದೆ. ನನಗೀಗ ಪರಮಾತ್ಮ ದರ್ಶನಾರ್ಥವಾಗಿ ಬಂದು ಪರಮಾತ್ಮ ದರ್ಶನ ಸಾಧನೆಯನ್ನ ಮಾಡಿದಂತಹ ಧ್ರುವ ನಿನ್ನನ್ನು ನೋಡಿ ನನ್ನ 2 ಸ್ತನಗಳಲ್ಲೂ ಹಾಲು ಉಕ್ಕಿ ನನಗಿವತ್ತು ಆ ತಾಯಿ ಅನ್ನೋ ಸ್ಥಾನ ಎಷ್ಟೋ ಪ್ರಮುಖವಾದ ಸ್ಥಾನ ಅನ್ನೋದು ರಿಯಲೈಸೇಷನ್ ಆಗಿ ನಾನು ಧನ್ಯನಾದೆ, ನಾನು ನಿಜಕ್ಕೂ ಧನ್ಯನಾದೆ ಅಂತ ಸುನೀತಿಗಿಂತ ಹೆಚ್ಚಾಗಿ ಸುರುಚಿ ಕೊಂಡಾಡಿ ಈ ಮಹೋತ್ಸವವನ್ನ ಆ ರೀತಿ ಆನಂದಿಸ್ತಾಳೆ. ಇಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಪ್ರಭಾ ಆಂಟಿ ಧ್ರುವವಾಚ అక్కడి నుండి 30th శ్లోకం నుండి 50th శ్లోకం వరకు ఒకసారి 2 times చాట్ చేసి ధ్రువ ఉవాచ సమాధీనానైక భవేన యత్పదం విదుః సనందాదయ ఊర్ధ్వరేతసః మాసైరహం షడ్భిరముష్య పాదయో ఛాయాముపేత్యాపగతః పద్మగ్నితిః పృథగ్మితిః అహోభతమమాత్మ్యం మందభాగస్య పశ్యత భవచ్చిదపాదమూలం గత్వా యాచయదంతవత్ మతిర్విదూషితా దేవైః పతద్భిరసహిష్ణుభిః యో నారద వచస్తస్త్యం నాగ్రాహి శమసత్తమః దైవీం మాయాముపాశ్చిత్య ప్రసుప్త ఇవ భిన్నధృక్ తప్యే ద్వితీయేప్యసతి భ్రాతృభ్రాతృవ్యహృద్రుజా మాయైతత్ప్రార్థితం వ్యర్థం చికిత్సేవ గతాయుషి ప్రసాద్య జగదాత్మానం తపసా దుష్ట్రసాధనం భవచ్చిదమయా చేహం భవం భాగ్య వివర్జితః స్వరాజ్యం యచ్చతో మౌఢ్యన్మానో మే భిక్షితో బత ఈశ్వరాక్షీణ పుణ్యేన ఫలీకార నివాదనః మైత్రేయ ఉవాచ న వై ముకుందస్య పాదారవిందయోః రజోజుషస్తాత భవద్రుతా జనాః వాంఛन्ति తద్దాస్య మృతేర్థమాత్మనో యదృచ్ఛయా లబ్ధమనసమృద్ధయః ఆకర్ణ్యాత్మ జమాయాంతం సంపరేత్య యథాగతం రాజాన శ్రద్ధదే భద్రమభద్రస్య కుతో మమ శ్రద్ధాయ వాక్యం దేవర్షేర్ష హర్షవేగేత దర్శితః వార్తాహర్తురతి ప్రీతో హారం ప్రాదాన్మహాధనం సదశ్వం రథమారుహ్య కార్తస్వర పరిష్కృతం బ్రాహ్మణ్యైః కులవృద్ధైశ్చ పర్యశ్చోమాత్యబంధుభిః శంఖదుందుభినాదేన బ్రహ్మఘోషేణ వేణుభిః నిశ్చకామపురుత్తూర్ణ మాత్మజాభీక్షణోత్సుకః సునీతిః సురుచిశ్చాస్త్య మహీశౌ రుక్మభూషితే ఆరుష్య శిబికాం సార్త ముక్త
उत्तमेनाभिजग्मतुः तं दृष्टो पवनाभ्यास आयतान्तरसारथात् आवरुह्य नृपस्तूर्णा मासाद्य प्रेम विह्वलः परीरेभेङ्गजं दोद्भ्यां दोर्गात् मनाश्वसन विश्वक्सेनाङ्घ्रिसंस्पर्श्य हताशेषाघबन्धनम् अदाजिघ्रन्मुहुर्मूर्ध्नि शीतैर्न यनवारिभिः स्नापयामास तनयं जातो द्वाममनोरथः अभिवन्द्य पितुः पादाम् आवार्षिर्भिश्चाभिमन्त्रितः ननाम मातरौ शीर्ष्णा संस्कृतः सज्जनाग्रणिः सुरुचिस्तसमुत्थाप्य पादावतनमर्भकम् परिष्वज्याह जीवेति बाष्पगद्गदया गिरा यस्य प्रसन्नो भगवान् गुणैर्मर्त्यादिभिर्हरिः तस्मै नमन्ति भूतानि निम्नमाप इव स्वयं यस्य प्रसन्नो भगवान् गुणैर्मैत्रादिभिर्हरिः तस्मै नमन्ति भूतानि निम्नमाप इव स्वयम् उत्तमश्च ध्रुवश्चोभाव अन्योन्यं प्रेम विह्वलौ अंगसंगादुत्पलकाम् असौघ्रं मुहुरुहुतुः सुनीतिरस्य जननी प्राणेभ्योऽपि प्रियं सुतम् उपगुह्य जहावादिं तदङ्गस्पर्श निवृता पयस्तनाभ्यां सुस्राव नेत्रचैसलिलै शिवैः तथाभिषिच्यमानाभ्यां वीरवीरसुवो मुहुः ध्रुव उवाच समाधिना नैकभवेन यत्पदं विदुः सदा यत्पदं विदुः सनन्दादय ऊर्ध्वरेतसः मासैरहं षड्परिमुष्य पादयो छायामुपेत्यापगतः पदस्मृतिः आहो बतमानात्मानं मन्दभाग्यस्य पश्यता भवच्चिदपादमूलं गत्वा याचे यदन्तवत् मतिर्विदूषिता दैवेः पतद्भिरसहिष्णुभिः यो नारदवचस्तथ्यं नाग्राहि शमसत्ततमः दैवीं मायामुपाश्रित्य प्रसुप्त इव भिन्नदृक् तप्ये द्वितीयेऽप्यसति भ्रातृव्यहृदुजा मय्येतत्प्राधितं व्यक्तं चिकित्सेव गतायुषि प्रासाद्य जगदात्मानं तपसा दृष्टसाधनं भवच्चिदमाया चेहं भवं भाग्यविवर्चितः स्वराज्यं यच्छतो मौढ्यन् न्वानो मे भिक्षितो भता ईश्वरा क्षीणपुण्येन फलिकाराविनिवादनः मैत्रेय उवाच
न वै मुकुन्दस्य पदारविन्दयोः रजोजुषस्तात भवादृशा जनाः चावन्ति तद्दास्य ममृतेऽर्थमात्मनो यदृच्छया लब्धमनसमृद्धया आकर्ण्यात्म जमायान्तं सम्परेत्य यथा गतं राजा न श्रद्धते भद्रम् अभद्रस्य कुतो मम श्रद्धाय वाक्यं देवर्षे हर्षवेगेन दर्शितम् वार्ताहर्तृरतिप्रीतो हारं प्रादान्महादनम् सदक्ष्वं रथमारुह्य कार्तस्परपरिष्कृतं ब्राह्मण्यैः कुलवृद्धैश्च पर्यस्तो मातृबन्धुभिः शङ्खदुन्दुभिनादेन ब्रह्मघोषेण वेणुभिः पुरात्तूर्णा मात्मजा भिक्षणोत्सुकः सुनीतिसुरुचिश्चास्य महिषौ रुक्मभूषिते आरुह्य शिबिकां सार्थमुक्त मेनाभिजग्मतुः तं दृष्ट्वोपवनाभ्यास आयान्तं तदसारथात् अवरुह्य नृपस्तूर्णा मासाद्य प्रेम विह्वलः परिरेभ्येऽङ्गजं दोर्भ्यां दीर्घोत्कण्ठमनाः श्वसन विश्वक्सेनाङ्घ्रिसंस्पर्श हताशेषाघबन्धनम् अथा जिग्रह्मनुर्मूर्ति शीतैर्न वारिभिः स्नापयामास तनयं जातो धाम मनोरथः अभिवन्द्य पितुः पादा आशीर्भिश्चाभिमन्त्रितः ननाम मातरौ शीर्ष्णा सत्कृतसज्जनाग्रणिः सुरुचिस्तं समुत्थाप्यं पादावतनमर्भकं परिष्वज्याह जीवेति बाष्पगद्गदया गिरा यस्य प्रसन्नो भगवान् गुणैर्मैत्यादिभिर्हरिः तस्मै नमन्ति भूतानि निम्नमाप इव स्वयं यस्य प्रसन्नो भगवान् गुणैर्मैत्यादिभिर्हरिः तस्मै नमन्ति भूतानि निम्नमाप इव स्वयम् उत्तमश्च ध्रुवश्चोभाव अन्योन्यं प्रेम विह्वलौ अङ्गसङ्गादुत्पलकाम् अस्रौघं मुहुरुहतः हतुः सुनीतिरस्य जननी प्राणेभ्योऽपि प्रियं सुतम् उपगुह्य जहावादिं तदङ्गस्पर्शनिवृता पयहस्तनाभ्यां शुश्रावा नेत्रजैः सलिलैः शिवैः तदाभिषिच्यमानाभ्यां वीरसुवो मुहुः ಯಾಕೋ ಆನೆ ಆಗ್ತಾ ಇರ್ಲಿಲ್ಲ. ಮುಗೀತಾ? ಇಲ್ಲಿಗೆ ಇವತ್ತು ಮುಗಿಸ್ಕೊಳ್ಳೋಣ.
ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ರೀತಿ ಲೌಕಿಕದಲ್ಲಿದ್ದಂತಹ ಸುರುಚಿಯ ಪರಿವರ್ತನೆ ಅಲೌಕಿಕತೆಗತ್ತು. ಶಿ ವಾಸ್ ಅಬೌಟ್ ಟು ಲೀವ್ ಎವ್ರಿಥಿಂಗ್. ನಾಟ್ ದಟ್ ಆ ಒಂದು ಕಾಡ್ಗಿಚ್ಚು ಆ ಬೆಂಕಿ ಅವಳನ್ನ ಸುಟ್ಟು ಹಾಕ್ತು ಅನ್ನೋದಲ್ಲ. ಇಲ್ಲಿ ಏನ್ ಸುಡ್ತು, ಅವಳಲ್ಲಿರುವಂತಹ ಮಾತ್ಸರ್ಯವೆಂಬ ಗುಣ ಸುಡ್ತು ಅಲ್ವಾ. ಶಿ ಲಿಟ್ರಲಿ ಬಿಕೇಮ್ ಪ್ಯೂರಿಫೈಡ್ ಫಾರ್ಮ್ ಅಂತ ಇಲ್ಲಿ ತೋರ್ಸೋದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೌ ಧ್ರುವ ಡಿಡ್ ದ ಸತ್ಕರ್ಮ ಫಾರ್ ತಮ್ಮನಿಗೆ ಮತ್ತೆ ಚಿಕ್ಕಮ್ಮನಿಗೆ ಯಾವ ರೀತಿ ಸತ್ಕರ್ಮಾದಿಗಳನ್ನ ಮಾಡ್ದ, ಮತ್ತೆ ಉತ್ತಮ ಹೋದ ಜಾಗಕ್ಕೆ ಸುರುಚಿ ಹೋದ ಜಾಗಕ್ಕೆ ಇವರಿಬ್ರು ಜೀವ ಹೋಗ್ಲಿಲ್ಲ, ದೇಹದಲ್ಲೇ ಇದ್ರು. ಬಟ್ ಸ್ಟಿಲ್ ಹೌ ದೀಸ್ ಟು ಪೀಪಲ್, ಯಾರು ತಾಯಿ ಹಾಗೂ ತಂದೆ ವಾನಪ್ರಸ್ಥವನ್ನ ಸ್ವೀಕಾರ ಮಾಡಿದ್ರು. ಭಕ್ತಿಯ ಪೂರ್ವಕ ಹೆಂಗೆ ವಾನಪ್ರಸ್ಥ ಅನ್ನೋದು ಇವರಿಗೆ ಬಂತು, ಇದೆಲ್ಲ ನೋಡ್ತೀರಾ. ಆದ್ಮೇಲೆ ಧ್ರುವನ ಪಟ್ಟಾಭಿಷೇಕ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಧ್ರುವನ ಪಟ್ಟಾಭಿಷೇಕ ಆದ ನಂತರವೇ ಮಧ್ಯದಲ್ಲಿ ತುಂಬಾ ಚಾಪ್ಟರ್ಸ್ ಇದೆ. ಯಾರ ಹತ್ರ ಯುದ್ಧ ಮಾಡ್ದ, ಎಲ್ಲೇ ಆಳ್ದ, ಎಷ್ಟ್ ಜನ ಮಕ್ಕಳು ಹುಟ್ಟಿದ್ರು ಅವನಿಗೆ, ಯಾರ್ಯಾರಿಗೆ ಯಾವ ರಾಜ್ಯವನ್ನ ಕೊಟ್ಟ, ಅದೆಲ್ಲ ವಿ ಆರ್ ನಾಟ್ ಅಟ್ ಆಲ್ ಗೋಯಿಂಗ್ ಟು ಟಚ್. ಲೀಸ್ಟ್ ಬಾದರ್ ಅಬೌಟ್ ಆಲ್ ದಟ್. ಓಕೆ. ಧ್ರುವನ ಮೋಕ್ಷ, ನಂತರ ಮೋಕ್ಷಧಾಮದಿಂದ ಗಂಗೆ ಯಾವ ರೀತಿ ಪ್ರವಹಿಸ್ತಾಳೆ, ಗಂಗಾವತರಣ. ಇದು ಬೇರೆ ರೀತಿಯ ಗಂಗಾವತರಣ, ಯೂಶಲ್ ಗಂಗಾವತರಣ ಅಲ್ಲ. ಅದನ್ನ ನಾವು ನೋಡಿದ ತಕ್ಷಣ ವಿಲ್ ಫಿನಿಶ್ ದ ಕಂಪ್ಲೀಟ್ ಧ್ರುವ ಚರಿತ್ರ. ನೆಕ್ಸ್ಟ್ ಉಪಾಖ್ಯಾನ, ದಟ್ ಇಸ್ ಜಡಭರತ ಉಪಾಖ್ಯಾನಕ್ಕೆ ಕಾಲಿಡ್ತೀವಿ. ಐ ಥಿಂಕ್ ನೆಕ್ಸ್ಟ್ ಇಸ್ ಅಜಾಮಿಳೋಪಾಖ್ಯಾನ. ದೆನ್ ಯು ಕಮ್ ಟು ಜಡಭರತ, ದೆನ್ ವಿ ಗೋ ಟು ಪ್ರಹ್ಲಾದ ಚರಿತ್ರ. ಆ ರೀತಿ ನೋಡ್ತೀನಿ. ಐ ವಿಲ್ ಸಿ ಹೌ ದ ಸೀರೀಸ್ ಗೋಸ್. ಓಕೆ. ನೆಕ್ಸ್ಟ್ ಮೇಜರ್ ಉಪಾಖ್ಯಾನ ನಿಮ್ಗೆ ಇರೋದೆ ಜಡಭರತ ಹಾಗೂ ರಘುಗಣ. ಆಯ್ತಾ? ನೋಡೋಣ. ನೆಕ್ಸ್ಟ್ ಇನ್ನು ಒಂದೆರಡು ಕ್ಲಾಸ್ ಇದಾಗುತ್ತೆ. ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ವಿಲ್ ಗೋ ಫಾರ್ ಜಡಭರತ. ಇಲ್ಲಿವರೆಗೂ ಅರ್ಥ ಆಗಿದ್ಯಾ? 50th ಶ್ಲೋಕಕ್ಕೆ ನಿಲ್ಲಿಸ್ಕೊಂಡು. Shall we finish the class today? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನಿಮ್ಮ ಬ್ಯಾಚ್ ಅವರಿಗೆ ಐ ಥಿಂಕ್ ಐ ಹ್ಯಾವ್ ಫಿನಿಶ್ಡ್ ವಿತ್ ಆಲ್ ಕಾಂಪನ್ಸೇಷನ್ ಕ್ಲಾಸ್. ఏమైనా ఉందా బాకీ?